ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಕಳೆದ ಒಂದು ವಾರ ಜ್ವರದಲ್ಲಿ ಕಷ್ಟಪಡ್ತಾ ಇತ್ತು. ಆದರೆ ಶನಿವಾರ ಆಸ್ಪತ್ರೆಯಲ್ಲಿ ಹೋಗಿ ಇಂಜೆಕ್ಷನ್ ಎಲ್ಲ ತಕ್ಕೊಂಡು ಭಾನುವಾರ ಆರಾಧನೆಗೆ ಹೋದ, ಲಾಸ್ಟ್ ಸಂಡೇ. ಆ ದಿವಸದಲ್ಲಿ ಆರೋಗ್ಯ ಇತ್ತು. ಪುನಃ ಜ್ವರ, ಕ್ಷೀಣ. ಅದರಿಂದ ಇವತ್ತು ಬರಬೇಡ ಎಂದ ಯೋಜನೆ ಇತ್ತು. ಆದರೆ ಕಾಲ್ ಮಾಡಿದಾಗ ಸಿಕ್ಕಲಿಲ್ಲ. ಬರುವುದಿಲ್ಲ ಅಂತ ಹೇಳಕ್ಕೆ ಕಾಲ್ ಮಾಡಿದಾಗ ಇಲ್ಲಿ ರಿಸೀವ್ ಆಗಿಲ್ಲ. ಆವಾಗ ಯೋಜನೆ ಮಾಡಿದ ದೇವರ ಚಿತ್ತ ಇರಬಹುದು. ಪುನಃ ಲಾಸ್ಟ್ ನೆನ್ನೆ ಕಾಲ್ ಮಾಡಿದೆ, ಯಾರಾದ್ರೂ ಗೆಸ್ಟ್ ಇದ್ದಾರಾ ಇಲ್ಲಿ? ಬ್ರದರ್ ಹೇಳಿದ, ಬೇಡ, ನೀವೇ ಗೆಸ್ಟು ಬಂದು ವಾಕ್ಯ ಕೊಡಿ ಎಂಬುದಾಗಿ. ನಾನು ಪ್ರಾರ್ಥನೆ ಮಾಡಿ ಬಂದಿದ್ದೇನೆ. ನಮ್ಮ ಸೇವೆ ಎಂಬುದು ನಂಬಿಕೆಯ ಸೇವೆ. ಅದರಿಂದ ಕರ್ತನಲ್ಲಿ ನಂಬಿಕೆ ಇಟ್ಟು ಕರ್ತನ ನೀತಿಯಲ್ಲಿ, ಕೃಪೆಯಲ್ಲಿ ಆಶ್ರಯಿಸಿ ನಾನು ಬಂದಿದ್ದೇನೆ. ಇಲ್ಲಿ ಬಂದಿರುವ ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ನನಗಿಂತಲೂ ಹುಷಾರಿಲ್ಲದವರು ಇದ್ದಾರೆ. ಅಪ್ಪ ಬಲಹೀನತೆಯಲ್ಲಿ ಬಂದು ಅಟೆಂಡ್ ಮಾಡುತ್ತಾ ಇದೆ. ದೇವರು ಆಶೀರ್ವಾದ ಮಾಡಲಿ. ಇವತ್ತು ದೀಕ್ಷಾ ಸ್ನಾನದ ಬಗ್ಗೆ ಕೆಲವು ಕಾರ್ಯಗಳು ಹೇಳಬೇಕೆಂದು ನನಗೆ ಆಲೋಚನೆ ಸಿಕ್ಕಿತು. ಒಂದು ಹೊಸ ವಿಷಯ ಏನೂ ಅಲ್ಲ, ನಮಗೆಲ್ಲರಿಗೂ ಪರಿಚಿತವಾದಂಥ ವಿಷಯ. ನಾನು ಹೇಳಲಿಕ್ಕೆ ಇಷ್ಟಪಡುವಂಥ ಕಾರ್ಯಗಳ ಸಂಗ್ರಹ ಏನೆಂದರೆ, ದೀಕ್ಷಾ ಸ್ನಾನ ಎಂದರೆ ಏನು, ದೀಕ್ಷಾ ಸ್ನಾನದ ಸಮಯ, ದೀಕ್ಷಾ ಸ್ನಾನ ಯಾರ ಹೆಸರಿನಲ್ಲಿ, ಆಮೇಲೆ ದೀಕ್ಷಾ ಸ್ನಾನ ಮಾಡುವುದು ಯಾಕೆ, ಈ 4 ಕಾರ್ಯಗಳು ಸ್ವಲ್ಪ ಸಮಯದೊಳಗಡೆ ಕವರ್ ಮಾಡಲು ನಾನು ಪರಿಶ್ರಮ ಮಾಡುತ್ತೇನೆ. ದೀಕ್ಷಾ ಸ್ನಾನ ಎಂದರೆ ಏನು? ವಾಟ್ ಈಸ್ ಕಾಲ್ಡ್ ಬಾಪ್ಟಿಸಮ್? ಬಾಪ್ಟಿಸಮ್, ದೀಕ್ಷಾ ಸ್ನಾನ ಎಂದರೆ ಪುನರುತ್ಥಾನ ಹೊಂದಿದ ಯೇಸು ಕರ್ತನು ಕೊಟ್ಟಂತ ಕಟ್ಟಳೆಯಾಗಿದೆ. ತನ್ನ ಶಿಷ್ಯಂದರಿಗೆ ಕೊಟ್ಟಂತ ಕಟ್ಟಳೆಯಾಗಿದೆ. Baptism is the commandment of risen Lord Jesus Christ to his disciples. ಸರಳವಾದ ಒಂದು ಡೆಫಿನಿಷನ್ ಇಲ್ಲಿ ಕಾಣುತ್ತದೆ. ಅದು ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 18ನಿಂದ ಓದುವಾಗ, ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಇಲ್ಲಿ ಪುನರುತ್ಥಾನ ಹೊಂದಿದ ಯೇಸು ಕರ್ತನು ತನ್ನ ಶಿಷ್ಯಂದರಿಗೆ ಕೊಟ್ಟಂತ ಕಡೆ ಆಜ್ಞೆಯಲ್ಲಿ, ಗ್ರೇಟ್ ಕಮಿಷನ್, ಅದರಲ್ಲಿ
ನೀವು 19ನೇ ವಾಕ್ಯ, ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ ಎಂಬುದಾಗಿ. ದೀಕ್ಷಾಸ್ನಾನ ಎಂಬುದು ಯೇಸು ಕರ್ತನ ಕಟ್ಟಳೆಯಾಗಿದೆ. ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನ ಕಟ್ಟಳೆಯಾಗಿದೆ ದೀಕ್ಷಾಸ್ನಾನ ಎಂಬುದು. ಓಕೆ, ದೀಕ್ಷಾಸ್ನಾನದ ಸಮಯ ನಾವು ಕಾಣುತ್ತೇವೆ. ಯಾವಾಗ ದೀಕ್ಷಾಸ್ನಾನ ಆಗಬೇಕು? ನಾನು ಸಮುದಾಯದಲ್ಲಿ ಹುಟ್ಟಿ ಬೆಳೆದವನು, ನೋಮಿನಲ್ ಕ್ರಿಶ್ಚಿಯನ್ ಬ್ಯಾಕ್ಗ್ರೌಂಡ್ ಅಲ್ಲಿ. 56ನೇ ದಿನ ಅಥವಾ 28ನೇ ದಿನ ನನಗೆ ದೀಕ್ಷಾಸ್ನಾನ ಅವರು ಕೊಟ್ಟಿದ್ದಾರೆ. ಪ್ರೋಕ್ಷಿಸಿ, ಸ್ಪ್ರಿಂಗ್ಲಿಂಗ್ ಬಾಪ್ಟಿಸಮ್. ಈ ಸ್ಪ್ರಿಂಗ್ಲಿಂಗ್ ಬಾಪ್ಟಿಸಮ್ ತಕ್ಕೊಳ್ಳುವಾಗ ಆ ಕೂಸಿಗೆ ಬದಲಾಗಿ ಇನ್ನೊಬ್ಬನು ಅರಿಕೆ ಮಾಡಬೇಕು. ಕೂಸಿಗೆ ಅರಿಕೆ ಮಾಡಕ್ಕೆ ಆಗುವುದಿಲ್ಲ, ನನಗೆ ಬದಲಾಗಿ ಯಾರೋ ಒಬ್ಬನು ಅರಿಕೆ ಮಾಡಬೇಕು. ಏನು ಅರಿಕೆ ಮಾಡಬೇಕು? ನಾನು ಸೈತಾನನನ್ನು ನಿರಾಕರಿಸುತ್ತೇನೆ, ಮಸಯನನ್ನು ಸ್ವೀಕರಿಸುತ್ತೇನೆ. ಅಪ್ಪ ಅವರಿಗೆ ಕೊಡಬೇಕು ದೀಕ್ಷಾಸ್ನಾನ. ಬದಲಾಗಿ ನನಗೆ ದೀಕ್ಷಾಸ್ನಾನ ಕೊಟ್ಟ. ಈ ರೀತಿಯಾಗಿ ಸಮುದಾಯಗಳಲ್ಲಿ, ನೋಮಿನಲ್ ಕ್ರಿಶ್ಚಿಯನ್ ಚರ್ಚ್ಗಳಲ್ಲಿ ಚೈಲ್ಡ್ ಬಾಪ್ಟಿಸಮ್ ಕೊಡುತ್ತಾರೆ. ಆದರೆ ಕೆಲವು ಸಭೆಗಳಲ್ಲಿ ಅಡಲ್ಟ್ ಬಾಪ್ಟಿಸಮ್ ಕೊಡ್ತಾ ಇದೆ. ಅಡಲ್ಟ್ ಬಾಪ್ಟಿಸಮ್, ಚೈಲ್ಡ್ ಬಾಪ್ಟಿಸಮ್ ತಪ್ಪೆಂಬುದಾಗಿ ಯೋಜನೆ ಮಾಡಿಕೊಂಡು ಕೆಲವೊಮ್ಮೆ 12 ವಯಸ್ಸಾಗುವಾಗ, ಅಲ್ಲಾದ್ರೆ ಅದಕ್ಕಿಂತ ಹೆಚ್ಚು ವಯಸ್ಸಾಗುವಾಗ ದೀಕ್ಷಾಸ್ನಾನ ಕೊಡುವರಿದ್ದಾರೆ. ಆದರೆ ವಾಕ್ಯದಲ್ಲಿ ನೋಡುವಾಗ ಚೈಲ್ಡ್ ಬಾಪ್ಟಿಸವೂ ಅಲ್ಲ, ಅಡಲ್ಟ್ ಬಾಪ್ಟಿಸವೂ ಅಲ್ಲ. ನಂಬಿದವರಿಗೆ ಬಿಲೀವರ್ಸ್ ಬಾಪ್ಟಿಸಮ್ ಎಂಬುದಾಗಿ ನಾವು ಹೊಸ ಒಡಂಬಡಿಕೆಯ ಬಾಪ್ಟಿಸವನ್ನು ಕುರಿತು ಕಾಣುತ್ತೇವೆ. ಬಿಲೀವರ್ಸ್ ಬಾಪ್ಟಿಸಮ್, ನಂಬಿದ ಅನಂತರ ದೀಕ್ಷಾಸ್ನಾನ. ಈ ಓದಿದ ವಾಕ್ಯದಲ್ಲಿಯೂ ಆ ಸೂಚನೆ ಕಾಣುತ್ತೇವೆ. ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ. ಯಾರಿಗೆ ದೀಕ್ಷಾಸ್ನಾನ? ಶಿಷ್ಯರಿಗೆ, ನಂಬಿದವರಿಗೆ ದೀಕ್ಷಾಸ್ನಾನ. ಇದಕ್ಕಿಂತಲೂ ಚೆನ್ನಾಗಿ ಬರೆಯಲ್ಪಟ್ಟಿರುವ ಒಂದು ವೇದಾಂಶ ಇದೆ ಅಪೊಸ್ತಲರ ಕೃತ್ಯಗಳಲ್ಲಿ 8ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯದಲ್ಲಿ, ನಮ್ಮ ಬೈಬಲಲ್ಲಿ, ಕನ್ನಡ ಬೈಬಲಲ್ಲಿ 8ನೇ ಅಧ್ಯಾಯ 36 ಆದ ಮೇಲೆ ನೆಕ್ಸ್ಟ್ ವಾಕ್ಯ ಯಾವುದು? 37 ಇದೆಯಾ? ಸಾಕು. ಅದು 36ನೇ ವಾಕ್ಯ. 37ನೇ ವಾಕ್ಯ ಯಾಕೆ ಅದರಲ್ಲಿ ಇಲ್ಲ? ಅದನ್ನ ಫುಟ್ ನೋಟಲ್ಲಿ ಕೊಟ್ಟಿದೆ ಕೆಳಗಡೆ. ಫಿಲಿಪ್ಪನು ನೀನು ಮನಪೂರ್ವಕವಾಗಿ ನಂಬುವುದಾದರೆ ಆಗಬಹುದು ಎಂದು ಹೇಳಿದನು. ಅದಕ್ಕೆ ಅವನು ಯೇಸುಕ್ರಿಸ್ತನನ್ನು ದೇವಕುಮಾರನೆಂದು ನಂಬುತ್ತೇನೆ ಎಂದು ಹೇಳಿ. ಯಾಕೆ ಅದು ತೆಗೆದು ಹಾಕಿದೆ ಗೊತ್ತಿಲ್ಲ. ಈ ಬೈಬಲ್ ಸೊಸೈಟಿಗೆ ಜಾಸ್ತಿ ಸಂಭಾವನೆಗಳು ಕೊಡುವುದು ಎಲ್ಲ ನೋರ್ಮಲ್ ಕ್ರಿಶ್ಚಿಯನ್ಸೇ. ಅದರಿಂದ ಸ್ವಲ್ಪ ಒಂದು ಬಯಾಸ್ಡ್ ಅಷ್ಟೇ. ಆದರೆ ಇದು ಕರೆಕ್ಟ್ ಆಗಿದೆ. ಆಗೋ ನೀರು ನನಗೆ ದೀಕ್ಷಾಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ
ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಓಕೆ, ಬಾಪ್ಟಿಸಮ್ ಅದು ಸ್ಪ್ರಿಂಕ್ಲಿಂಗ್ ಬಾಪ್ಟಿಸಮ್ ಆಗಿರುವುದಾದರೆ ಆ ರಥದಲ್ಲಿ ನೀರೇ ಇತ್ತು. ಆ ಕಂಜುಕಿ ಐಥಿಯೋಪಿಯ ರಾಣಿಯ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದನು. ಫೈನಾನ್ಸ್ ಮಿನಿಸ್ಟರ್ ಅವನು ಐಥಿಯೋಪ್ಯದಿಂದ ಜೆರುಸಲೇಮಿಗೆ ಬಂದು ಹಬ್ಬವನ್ನು ಆಚರಿಸಿ ಅಲ್ಲಿಂದ ಎಸಯನ ಪ್ರವಾದನ ಸುರುಳಿಯನ್ನು ಅವನು ತಕ್ಕೊಂಡು ಓದುತ್ತಾ ಬರುತ್ತಾ ಇದ್ದೀನಿ. ಆ ರಥದಲ್ಲಿ ಕುಡಿಯಕ್ಕೆ ನೀರು, ಅನೇಕ ದಿನಗಳ ಊಟಕ್ಕೆ ವ್ಯವಸ್ಥೆಯು ಅಲ್ಲಿ ಇತ್ತು. ಬಾಪ್ಟಿಸಮ್ ಸ್ಪ್ರಿಂಕ್ಲಿಂಗ್ ಬಾಪ್ಟಿಸಮ್ ಆಗಿರುವುದಾದರೆ ಆ ರಥದಲ್ಲನ್ನೇ ಬಾಪ್ಟಿಸಮ್ ಕೊಡಬಹುದಾಗಿತ್ತು. ಆದರೆ ಇಲ್ಲಿ ನೋಡುವಂಥದ್ದು, ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು ಕಂಜುಕಿಯು, ಆಗೋ ನೀರು, ನನಗೆ ದೀಕ್ಷಾ ಸ್ನಾನವಾಗುವುದಕ್ಕೆ ಅಡ್ಡಿಯೇನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಆಮೇಲೆ ಫುಟ್ನೋಟಲ್ಲಿ ನೀನು ಮನಪೂರ್ವಕವಾಗಿ ನಂಬುವುದಾದರೆ ಆಗಬಹುದು ಎಂದು ಹೇಳಿದನು. ಅದಕ್ಕೆ ಅವನು ಯೇಸು ಕ್ರಿಸ್ತನನ್ನು ದೇವಕುಮಾರನೆಂದು ನಂಬುತ್ತೇನೆ ಎಂದು ಹೇಳಿ. ಆಮೇಲೆ 38ನೇ ವಾಕ್ಯ, ಫಿಲಿಪ್ಪನು ಕಂಜುಕಿಯು ಇಬ್ಬರು ನೀರಿನೊಳಗೆ ಇಳಿದರು. ಫಿಲಿಪ್ಪನು ಅವನಿಗೆ ದೀಕ್ಷಾ ಸ್ನಾನ ಮಾಡಿಸಿದನು. ದೀಕ್ಷಾ ಸ್ನಾನದ ಸಮಯ ಎಂದರೆ ನಂಬಿದ ಅನಂತರ. ಯಾವುದನ್ನು ನಂಬಬೇಕು? ಯೇಸು ಕರ್ತನು ಕಲ್ವಾರಿ ಶಿಲುಬೆಯಲ್ಲಿ ನನ್ನ ಪಾಪದ ಶಿಕ್ಷೆಯನ್ನು ಹೊತ್ತುಕೊಂಡು ಯಜ್ಞವಾಗಿ ಅರ್ಪಿಸಲ್ಪಟ್ಟನು. ಆತನು ಸತ್ತನು, ಹೂಣಲ್ಪಟ್ಟನು, 3ನೆಯ ದಿನ ಮರಣವನ್ನು ಜಯಿಸಿ ಎದ್ದು ಬಂದನು. ನನ್ನ ಪಾಪಗಳ ಶಿಕ್ಷೆ ಆತನು ಹೊತ್ತುಕೊಂಡದ್ದರಿಂದ ಆತನಲ್ಲಿ ನಂಬಿಕೆ ಇಡುವವರಿಗೆ ಪಾಪ ಕ್ಷಮೆ. ಯೇಸುವೆ, ನನ್ನ ಪಾಪಗಳು ಕ್ಷಮಿಸು, ನನ್ನ ಹೃದಯದಲ್ಲಿ ಬಾ ಕರ್ತನೆ, ನನ್ನ ಜೀವಿತವನ್ನು ನಿನ್ನ ಚಿತ್ತಕ್ಕಾಗಿ ನಾನು ಸಮರ್ಪಿಸುತ್ತೇನೆ ಎಂಬುದಾಗಿ. ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುತ್ತಾರೋ ಅವರಿಗೆ ಪಾಪ ಕ್ಷಮೆ, ಅವರಿಗೆ ನಿತ್ಯ ಜೀವ. ಈ ಹೊರಗಣಿಂದ ನಂಬಿಕೊಂಡು ಬರುವವರ ವಿಷಯದಲ್ಲಿ ಅಷ್ಟು ನಮಗೆ ಅನುಮಾನಗಳು ಇಲ್ಲ. ಆದರೆ ನಮ್ಮಲ್ಲಿರುವ ವಿಶ್ವಾಸಿಗಳ ಮಕ್ಕಳು, ಮೊಮ್ಮಕ್ಕಳು, ಅವರ ವಿಷಯದಲ್ಲಿ ನಮಗೆ ಸ್ವಲ್ಪ ಕಳವಳ ಇದೆ. ಅಂದರೆ ನನ್ನ ಮಗನು ಅವನು ಕೂಸುವಾಗಿರುವಾಗಲೇ ಚರ್ಚೆಗೆ ತಕೊಂಡು ಬರುತ್ತಾ ಇತ್ತು. ಆಮೇಲೆ ಬೆಳೆದಾಗ ಚರ್ಚೆಯಲ್ಲಿ ಬೆಳೆಯುತ್ತಾ ಇದೆ. ಎಲ್ಲ ಹಾಡುಗಳು ಗೊತ್ತು, ಎಲ್ಲ ಹಾಡುಗಳ ಟ್ಯೂನುಗಳು ಗೊತ್ತು, ಪ್ರಾರ್ಥನೆ ಮಾಡುವುದೆಲ್ಲ ಗೊತ್ತು. ಫ್ಯಾಮಿಲಿ ಪ್ರೇಯರ್ ಅಲ್ಲಿ ಮಕ್ಕಳನ್ನು ಪ್ರಾರ್ಥನಾ ಮಾಡಿಸದೆ ಊಟ ಕೊಡುವ ರೂಢಿ ಇಲ್ಲ. ಅವರಿಗೆ ಪ್ರಾರ್ಥನೆ ಮಾಡುವುದು ಕಲಿಸಿಕೊಟ್ಟ. ಆಮೇಲೆ ಚರ್ಚಲ್ಲಿ ಬರುವಾಗ ಅಲ್ಲಿ ಪ್ರಸಂಗ ಮಾಡುವುದು ಅವರು ಇವಾಲ್ಯುವೇಟ್ ಮಾಡುತ್ತಾ ಇದೆ. ಹೇಳ್ತಾರೆ, ಇವತ್ತಿನ ಪ್ರಸಂಗ ಚೆನ್ನಾಗಿಲ್ಲ, ಆ ಪಾಯಿಂಟ್ ಹಾಗೆ ಹೇಳಬಾರದು. ಯಾರು? ಮಕ್ಕಳು. ಅವರಿಗೆ ಅದು ಇವಾಲ್ಯುವೇಟ್ ಮಾಡಕ್ಕೆ ಸಾಮರ್ಥ್ಯ ಇತ್ತು. ಆಮೇಲೆ ಕಿರಿಯವನಿಗೆ ಯಾಕೆ ನನಗೆ ದ್ರಾಕ್ಷಾರಸ ಕೊಡ್ತಾ ಇಲ್ಲ? ಹಿರಿಯವನು ಅದೆಲ್ಲ ದೀಕ್ಷಾ ಸ್ನಾನ ಆದವರಿಗೆ ಮಾತ್ರ. ಅಂದ್ರೆ ನನಗೆ ದೀಕ್ಷಾ ಸ್ನಾನ ಕೊಡಿ. ಅವನಿಗೇನ್ ಬೇಕು? ರೊಟ್ಟಿ, ಪತ್ತರೆ, ದ್ರಾಕ್ಷಾರಸ ಬೇಕು. ದೀಕ್ಷಾ ಸ್ನಾನ ಕೊಡಿ. ಅದೇ ಮಲಯಾಳ ಭಾಷೆಯಲ್ಲಿ ಮಂಡ, ಅದಕ್ಕೆ ಟೈಮ್ ಆಗಬೇಕು. ಹೇಳ್ತೇನೆ, ಕಿರಿಯವನಿಗೆ ಎಷ್ಟು ಟೈಮ್ ಆಗಬೇಕು? ಟೈಮು ನೀವು 10ನೇ ಕ್ಲಾಸಿಗೆ ಬರುವಾಗ ಕೊಡ್ತೀನಿ. ಅപ്പൊ ಅವರ ಆ ಆಲೋಚನೆ ನೋಡಿ ಸ್ವಲ್ಪ ಮುಪ್ಪಿನ ಪ್ರಾಯದಲ್ಲಿ ಬಂದ ಮೇಲೆ ಮಾತ್ರ ದೀಕ್ಷಾ ಸ್ನಾನ ಎಂಬುದಾಗಿ. ಓಕೆ, ದೀಕ್ಷಾ ಸ್ನಾನ ಅವನು 10ನೇ ಕ್ಲಾಸಿಗೆ ಬರುವಾಗ ನಾನೊಂದು ಭಾವನೆ ಹೇಳುವಂಥದ್ದು ನೋಡಿ.
ಈ SSLC ಪಾಸ್ ಆಗಬೇಕಂದಿದೆಯಾ? ಬೇಗ ದೀಕ್ಷಾ ಸ್ನಾನ ಮಾಡಿಸ್ಕೊ. ಬೇಗ ದೀಕ್ಷಾ ಸ್ನಾನ. ಹುಡುಗಿಗಳಿಗೆ ಆದ್ರೆ ನೋಡಿ, ಮದುವೆ ಪ್ರಾಯ ಆಗುತ್ತಾ ಇದೆ, ದೀಕ್ಷಾ ಸ್ನಾನ ಆಗಿಲ್ಲ ಆದರೆ ಒಳ್ಳೆಯ ಆಲೋಚನೆಗಳು ಬರುವುದಿಲ್ಲ. ಅವಾಗ ಏನ್ ಮಾಡಬೇಕು? ನೀವು ಸಾಕ್ಷಿ ಕೊಡಬೇಕು ಸಭೆಯಲ್ಲಿ. ಏನು ಸಾಕ್ಷಿ ಕೊಡಬೇಕು? ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೆ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು, ನನಗೆ ದೀಕ್ಷಾ ಸ್ನಾನ ಬೇಕು. ಸಾಕ್ಷಿ ಕೊಟ್ಟ ಮೇಲೆ ಸಭೆಯವರು ಇವನು ಇವಳು ರಕ್ಷಣೆ ಹೊಂದಿದೆಯಾ ಎಂಬುದಾಗಿ ಎಕ್ಸಾಮಿನ್ ಮಾಡುತ್ತಾ ಇಲ್ಲ. ಅದನ್ನ ಬದಲಾಗಿ ದೀಕ್ಷಾ ಸ್ನಾನ ವಿಷಯವನ್ನು ಕಲಿಸಿಕೊಡ್ತಾ ಇದೆ. ಎಲ್ಲ ಗೊತ್ತಾಯಿತು, ದೀಕ್ಷಾ ಸ್ನಾನ ಆಯಿತು, ಸಭೆಯ ಅನ್ಯೋನ್ಯತೆಯಲ್ಲಿ ಬಂದ. ಕೆಲವೊಮ್ಮೆ, ಎಲ್ಲರ ವಿಷಯದಲ್ಲಿ ಅಲ್ಲ, ನಿಜವಾಗಿ ರಕ್ಷಣೆ ಹೊಂದದೆ ದೀಕ್ಷಾ ಸ್ನಾನದಲ್ಲಿ ಅದನುಸರಿಸಿ ಸಭೆಯ ಅನ್ಯೋನ್ಯತೆಯಲ್ಲಿ ಬಂದಾರು, there is a possibility that without being saved a person may come into the fellowship of God's church. ಹಂಗಾದ್ರೆ ಏನಾಗುತ್ತದೆ? ಆಂತರಿಕವಾಗಿ ಯಾವ ಟಚ್ಚು ಇಲ್ಲ, ಆದರೆ ಮಾಮೂಲಿ ಎಲ್ಲ ಕಾರ್ಯಗಳು ಮಾಡುತ್ತಾ ಹೋಗ್ತಾ ಇದೆ. ಈಗ ಜೇಕಬೈಟ್ಸ್ ಅಲ್ಲಿ, ಕ್ಯಾಥಲಿಕ್ ಅಲ್ಲಿಯಲ್ಲೂ ಹೋಗ್ತಾರೆ, ಭಕ್ತಿಯೊಂದರಾಗಿ ಹೋಗ್ತಾರೆ. ನಾಗಾಲ್ಯಾಂಡ್ ಅಲ್ಲಿ ಭಾನುವಾರ ಅಂಗಡಿ ಓಪನ್ ಆದರೆ ಆ ಅಂಗಡಿ ಅವರು ಒಡೆದು ಬಿಡುತ್ತೆ, ಅಷ್ಟು ಭಯಭಕ್ತಿ. ಭಾನುವಾರ ಅಂಗಡಿ ಓಪನ್ ಮಾಡಿದರೆ ಏಟು ಕೊಡ್ತಾರೆ ಹೋಗಿ, ಭಯಭಕ್ತಿಯಿಂದ. ಆ ತರ ಒಂದು ಭಕ್ತಿ ಇದೆ, ಭಕ್ತಿ ಹೊರಗಣ ಭಕ್ತಿ ತೋರಿಕೆ. ಆಂತರ್ಯದಲ್ಲಿ ಏನೂ ಇಲ್ಲ, ಒಂದು ಟಚ್ ಇಲ್ಲ, ದೇವರ ವಿಷಯಗಳಲ್ಲಿ ಒಂದು ಆಸಕ್ತಿ ಇಲ್ಲ. ಅದೇ ಸಮಯ ಎಲ್ಲ ಮಾಡುತ್ತಾ ಇದೆ. ಇತರ ಒಂದು ಅವಸ್ಥೆ ಅಪರೂಪವಾಗಿ ಆದರೂ ಬರಲಿಕ್ಕೆ ಸಾಧ್ಯತೆಯುಂಟು. ಅದರಿಂದ ನಾವು ನಿಜವಾಗಿ ರಕ್ಷಣೆ ಹೊಂದಿದೆಯಾ ಎಂಬುದನ್ನು ಖಚಿತಪಡಿಸಬೇಕು. ನಿಜವಾಗಿ ರಕ್ಷಣೆ ಹೊಂದಿದೆಯಾ? ನನ್ನ ತಪ್ಪುಗಳು ಕರ್ತನ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡಿ, ಯೇಸುವೇ ನನ್ನ ಪಾಪಗಳು ಕ್ಷಮಿಸು ಕರ್ತನೆ, ನನಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ನೀನು ಪ್ರಾಣ ಕೊಟ್ಟಿದೆಯಲ್ಲ, ಕಷ್ಟಗಳನ್ನು ಬಾಧೆಗಳನ್ನು ಅನುಭವಿಸಿದೆಯಲ್ಲ, ತಲೆಯಲ್ಲಿ ಮುಳ್ಳಿನ ಕಿರೀಟವನ್ನು ಧರಿಸಿದೆಯಲ್ಲ, ಕೈಗಳನ್ನು ಮೊಳಗಳಿಗಾಗಿ ತೆರೆದು ಕೊಟ್ಟಿದೆಯಲ್ಲ, ಚಾಟಿ ಏಟುಗಳಿಗಾಗಿ ನಿನ್ನ ದೇಹವನ್ನು ಸಮರ್ಪಿಸಿದೆಯಲ್ಲ ಕರ್ತನೆ, ನಿನ್ನ ಕಡೆ ಹನಿ ರಕ್ತ ನನಗಾಗಿ ಸುರಿಸಿದೆಯಲ್ಲ ಕರ್ತನೆ, ನಿನ್ನ ಮಹಾಪ್ರೀತಿಗಾಗಿ ಸ್ತೋತ್ರ. ನನ್ನ ಪಾಪಗಳು, ಮಹಾಪಾಪಿಯಾದ ನನ್ನನ್ನು ಕರುಣಿಸು ಕರ್ತನೆ, ನನ್ನ ಹೃದಯದಲ್ಲಿ ಬಾ ಕರ್ತನೆ, ನನ್ನ ಜೀವಿತವನ್ನು ನಿನ್ನ ಚಿತ್ತಕ್ಕಾಗಿ ನಾನು ಸಮರ್ಪಿಸುತ್ತೇನೆ. ಈ ರೀತಿಯಾಗಿ ಪಾಪಗಳನ್ನು ಅರಿಕೆ ಮಾಡಿ ಯೇಸು ಕರ್ತನನ್ನು ಮನಪೂರ್ವಕವಾಗಿ ಹೃದಯದಲ್ಲಿ ಅಂಗೀಕಾರ ಮಾಡಿದ ಒಂದು ದಿನ ನಿನ್ನ ಜೀವಿತದಲ್ಲಿ ಇದೆಯಾ? ಆ ದಿನಕ್ಕೆ ಹಾಡುಗಾರನು ಹ್ಯಾಪಿ ಡೇ ಎಂದಾಗಿ ಹೇಳುತ್ತದೆ. ಹ್ಯಾಪಿ ಡೇ, ಹ್ಯಾಪಿ ಡೇ when Jesus washed my sins away. He teaches me to watch and pray and live rejoicing every day. Happy day, happy day when Jesus washed my sins away. ಆ ಒಂದು ಕನಸಿನಲ್ಲಿ ಪಾಪಕ್ಷಮ ಹೊಂದಿದ, ಕರ್ತನನ್ನು ಅಂಗೀಕಾರ ಮಾಡಿದ ಒಂದು ದಿನ ನಿನ್ನ ಜೀವಿತದಲ್ಲಿ ಇದೆಯಾ? ನನ್ನ ಪ್ರಶ್ನೆ ಅದು. ಅದರಿಂದ ನಂಬಿದ ಅನಂತರ ದೀಕ್ಷಾ ಸ್ನಾನ ಆಗೋ ನೀರು. ನನಗೆ ದೀಕ್ಷಾ ಸ್ನಾನ ಆಗುವುದಕ್ಕೆ ಅಡ್ಡಿ ಏನು? ನನಗೂ ಬೇಗ ದೀಕ್ಷಾ ಸ್ನಾನ ಆಗಬೇಕೆಂದ ಆಸೆ ಇತ್ತು.
ರಕ್ಷಣೆ ಹೊಂದಿದ ಅನಂತರ ಬೇಗ ದೀಕ್ಷಾಸ್ನಾನ ಆಗಬೇಕೆಂದು ನನಗೆ ಆಸೆ ಇತ್ತು, ಆಸಕ್ತಿ ಇತ್ತು. ನಾನು ಬೆಂಗಳೂರು ಪೆನಿಯಲ್ ಸಭೆಯಲ್ಲಿ ಅಲ್ಲಿ ಇರುವಾಗ ರಕ್ಷಣೆ ಹೊಂದಿದ್ದು, ದಾಸರಹಳ್ಳಿ. ನಾನು ಸಾಕ್ಷಿ ಕೊಟ್ಟ, ನನಗೆ ದೀಕ್ಷಾಸ್ನಾನ ಆಗಬೇಕು. ಅಲ್ಲಿರುವ ಹಿರಿಯರು ಹೇಳಿದು, ಈ ಕಂಜುಕಿಗಳಿಗೆಲ್ಲ ಬೇಗ ಕೊಟ್ಟಿದೆ, ನಿನಗೆ ಹಾಗೆ ಕೊಡಕ್ಕೆ ಆಗುವುದಿಲ್ಲ. ರಕ್ಷಣೆ ಹೊಂದಿದೆಯಾ ಎಂಬುದನ್ನು ಅದು ಸಾಬೀತುಪಡಿಸಬೇಕು, ಖಚಿತಪಡಿಸಬೇಕು, ಆಮೇಲೆ ಮಾತ್ರ ದೀಕ್ಷಾಸ್ನಾನ. ನನಗೆ ಸ್ವಲ್ಪ ಬೇಸರ ಆಯಿತು. ಅಂದರೆ ನಾನು ಶನಿವಾರ 6 ಗಂಟೆಯಿಂದ ಭಾನುವಾರ 6 ಗಂಟೆಯವರೆಗೂ ಕೆಲಸ ಮಾಡಿ, 12 ಗಂಟೆ ಮಿಷನ್ ಮುಂದೆ ನಿಂತು ಕೆಲಸ ಮಾಡಿ, ಮಾರ್ನಿಂಗ್ ನಾನು ಊಟ ಮಾಡದೆ ಬರುತ್ತಾ ಇದ್ದ ಆರಾಧನೆಗೆ. ಊಟ ಮಾಡಿದರೆ ನಿದ್ರೆ ಮಾಡ್ತದೆ, ಅದರಿಂದ ಊಟ ಮಾಡದೆ ಒಂದು ಆರಾಧನೆ ಅಟೆಂಡ್ ಮಾಡುತ್ತಾ ಇದೆ. ಅಷ್ಟು ಆಸಕ್ತಿ ಇತ್ತು. ಆ ಟೈಮಲ್ಲಿ ಅವರು ಹೇಳಿದ್ರು ಈಗ ಕೊಡುವುದಿಲ್ಲ ಎಂಬುದಾಗಿ. ನಾನು ಯೋಜನೆ ಮಾಡಿದ್ದು, ಇನ್ನು ಬ್ರದರ್ನ ಸಭೆಯಲ್ಲಿ ದೀಕ್ಷಾಸ್ನಾನ ಬೇಡ, ನಾನು ಪೆಂದೆಕೋಸ್ತಲ್ಲಿ ಹೋಗಿ ದೀಕ್ಷಾಸ್ನಾನ ಮಾಡ್ತೀನಿ. 2 ವಾರ ಹೋಗಿಲ್ಲ ಆರಾಧನೆಗೆ. ಅವರು ಹುಡುಕಿ ಬಂದು ಮೇಲೆ ನಾನು ಯೋಜನೆ ಮಾಡಿದ್ದು, ಈ ಪ್ರಾರಂಭದಲ್ಲೇ ಒಂದು ಮತ್ಸರಿಯಾಗಿ ಜೀವಿಸಬೇಡ, ಕರ್ತನ ವಿಷಯದಲ್ಲಿ ಆದರೂ ಮತ್ಸರಿ ತಾಲ್ಸಾರ್ಯ ಬೇಡ. ನಾನು ಹೋಗಿ ಆಮೇಲೆ ಕೆಲವು ತಿಂಗಳುಗಳ ಅನಂತರ ದೀಕ್ಷಾಸ್ನಾನ ಕೊಟ್ಟ. ನಾನು ಅದಕ್ಕೆ ವಿಧೇಯನಾಗಿ ದೀಕ್ಷಾಸ್ನಾನ ತಗೊಂಡ. ರಕ್ಷಣೆ ಹೊಂದಿದವರಿಗೆ ದೀಕ್ಷಾಸ್ನಾನ, ಅಗೋ ನೀರು ಬೇಗ ದೀಕ್ಷಾಸ್ನಾನ ಆಗಬೇಕಂದ ಆಸೆ ಕಂಜುಕಿಗೆ. ಆದರೆ ಆವಾಗ ಫಿಲಿಪ್ಪನು ಆ ರಿಕ್ವೈರ್ಮೆಂಟ್ ಹೇಳುತ್ತಾ ಇದೆ, ನೀನು ಮನಪೂರ್ವಕವಾಗಿ ನಂಬುವುದಾದರೆ ಆಗಬಹುದು. ನೀನು ನಂಬುತ್ತೀರಾ? ನಂಬುತ್ತೇನೆ. ಯೇಸು ಕ್ರಿಸ್ತನು ರೋಮನ್ ಸಾಮ್ರಾಜ್ಯದಲ್ಲಿ ಒಬ್ಬ ಕ್ರಿಮಿನಲ್ ರೀತಿಯಲ್ಲಿ ಕ್ರೂಶಿಸಲ್ಪಟ್ಟು ತೀರಿ ಹೋದ ನಜರೇತನ ಯೇಸು ಪರಲೋಕದಿಂದ ಇಳಿದು ಬಂದಂದ ದೇವಕುಮಾರನಾದ ಮಸಯನು ಕ್ರಿಸ್ತನು ಎಂಬುದನ್ನು ನಾನು ನಂಬುತ್ತೇನೆ. ದೀಕ್ಷಾಸ್ನಾನ ಆಯಿತು. ಇದೇ ದೀಕ್ಷಾಸ್ನಾನದ ಸಮಯ. ಓಕೆ, 3ನೇ ಪಾಯಿಂಟ್ ಎಂದರೆ ದೀಕ್ಷಾಸ್ನಾನ ಯಾರ ಹೆಸರಿನಲ್ಲಿ. ಮತ್ತಾಯನ ಸುವಾರ್ತೆಯಲ್ಲಿ ನಾವು ಓದಿದ ವಾಕ್ಯ ನೋಡುವಾಗ ಜಸ್ಟ್ ಒಂದೊಂದು ಸಲ ಕೂಡ ಓದಿಕೊಳ್ಳೋಣ. 19ನೇ ವಾಕ್ಯ, 28ನೇ ಅಧ್ಯಾಯ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ. ತಂದೆಯ, ಮಗನ, ಪವಿತ್ರಾತ್ಮನ, ಅಕಾರ್ಡಿಂಗ್ ಟು ದ ರೂಲ್ ಆಫ್ ಗ್ರಾಮರ್, ಹೆಸರುಗಳಲ್ಲಿ ಎಂಬುದಾಗಿ ಬೇಕು. ತಂದೆಯ, ಮಗನ, ಪವಿತ್ರಾತ್ಮನ ಹೆಸರುಗಳಲ್ಲಿ ಎಂಬುದಾಗಿ ಅಲ್ಲ. ಏನು ನೋಡುತ್ತಾ ಇದೆ? ಹೆಸರಿನಲ್ಲಿ, ಏಕವಚನ. ಒಂದೇ ಹೆಸರು, 3 ವ್ಯಕ್ತಿಗಳು. ಹೆಸರು ಒಂದೇ, 3 ಪರ್ಸನಾಲಿಟೀಸ್. ಅದು ಯಾರು? ತಂದೆ, ಮಗ, ಪವಿತ್ರಾತ್ಮ. ಈ 3 ಒಂದೇ. ಈ ವಾಟರ್ ಅದನ್ನ ಕೆಮಿಕಲ್ ನೇಮ್ H2O. ಈ ಐಸಿನ ಕೆಮಿಕಲ್ ನೇಮ್ H2O. ಆಮೇಲೆ ಆವಿ, ವೇಪರ್, ಅದನ್ನ ಕೆಮಿಕಲ್ ನೇಮ್ H2O. ಅಂದ್ರೆ ಐಸಲ್ಲಿ ಇರುವಂತ ಕಂಟೆಂಟು, ನೀರಲ್ಲಿ ಇರುವಂತ ಕಂಟೆಂಟು, ವೇಪರಲ್ಲಿ ಇರುವಂತ ಕಂಟೆಂಟು ಒಂದೇ. ಆದರೆ 3 ವ್ಯತ್ಯಸ್ತ ರೂಪಗಳಲ್ಲಿ ಕಾಣುತ್ತದೆ. ತಂದೆಯಾದ ದೇವರು ಸರ್ವಶಕ್ತನು, ಪುತ್ರನಾದ ದೇವರು ಸರ್ವಶಕ್ತನು, ಪವಿತ್ರಾತ್ಮನು ಸರ್ವಶಕ್ತನು. ತಂದೆಯಾದ ದೇವರಲ್ಲಿ ಏನೆಲ್ಲ ಇದೆಯೋ ಇನ್ ಎಸೆನ್ಸ್ ಅಂಡ್ ನೇಚರ್, ಅದೆಲ್ಲ ಪುತ್ರನಲ್ಲಿಯೂ ಇರುತ್ತವೆ, ಅವುಗಳೆಲ್ಲ ಪವಿತ್ರಾತ್ಮನಲ್ಲಿಯೂ ಇರುತ್ತದೆ. ಆದರೆ 3 ಪರ್ಸನ್ಸ್, ಒಂದೇ ದೇವರು, ದೇವರೊಬ್ಬನೇ. ಆ ಹೆಸರಿನಲ್ಲಿ ದೀಕ್ಷಾಸ್ನಾನ, ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ.
ಓಕೆ, 4ನೇ ಭಾಗಕ್ಕೆ ಬರೋಣ. ಯಾಕೆ ದೀಕ್ಷಾಸ್ನಾನ? ದೀಕ್ಷಾಸ್ನಾನ ಆಗುವುದು ಯಾತಕ್ಕೆ? 3 ವಾಕ್ಯಗಳು ಆ ವಿಷಯದಲ್ಲಿ ನಾನು ಹೇಳ್ತೀನಿ. ಒಂದು ವಾಕ್ಯ ಮಾತ್ರ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗುತ್ತೇನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಅದನ್ನ 3ನೇ ವಾಕ್ಯ ಓದುವಾಗ, ರೋಮನ್ಸ್ ಚಾಪ್ಟರ್ 6 ವರ್ಸ್ 3, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೇವೆಂದು ನಿಮಗೆ ತಿಳಿಯದೋ? ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ. 2ನೇ ವಾಕ್ಯ ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ, ಗಲೇಷನ್ಸ್ ಚಾಪ್ಟರ್ 3 ಅದನ್ನ 27ನೇ ವಾಕ್ಯ ಓದುವಾಗ, ಕ್ರಿಸ್ತನಲ್ಲಿ ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ರೋಮ 6ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ. ಗಲಾತ್ಯ 3:27 ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನಮ್ಮ ಆತ್ಮದಲ್ಲಿ ಕ್ರಿಸ್ತನ ಸ್ವಭಾವ, ಡಿವೈನ್ ನೇಚರ್, ಕ್ರಿಸ್ತನ ಸ್ವಭಾವವನ್ನು ನಾವು ಧರಿಸಿಕೊಂಡಿದ್ದಾರೆ. ಅಂದರೆ ಆರ್ಮಿಯಲ್ಲಿ ಸೇರುವಾಗ ನಮಗೆ ಆರ್ಮಿ ಯೂನಿಫಾರ್ಮ್ ಸಿಕ್ಕುತ್ತದೆ. ನೇರ್ಸ್ ಆಗಿ ಕೆಲಸ ಮಾಡುವವರಿಗೆ ನೇರ್ಸಿಂಗ್ ಯೂನಿಫಾರ್ಮ್ ಸಿಕ್ಕುತ್ತದೆ. ಪೊಲೀಸ್ ಆಗಿ ಕೆಲಸ ಮಾಡುವವರಿಗೆ ಪೊಲೀಸ್ ಯೂನಿಫಾರ್ಮ್ ಇದೆ. ಆ ಯೂನಿಫಾರ್ಮ್ ನೋಡುವಾಗ ಇವರು ಯಾರು ಎಂಬುದನ್ನು ಅರ್ಥವಾಗುತ್ತದೆ ಲೋಕರಿಗೆ. ಯಾರು ಪರಿಚಯ ಮಾಡಿಕೊಡಬೇಕೆಂದಿಲ್ಲ. ಇದೇ ರೀತಿಯಾಗಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಿಗೆ ಈ ಯೂನಿಫಾರ್ಮ್ ಕರ್ತನು ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನೆಂಬ ಯೂನಿಫಾರ್ಮ್, ಆ ಸ್ವಭಾವ, ಆ ಕ್ಯಾರೆಕ್ಟರ್ ನೋಡುವಾಗ, ಕಾಣುವಾಗ ಸಂದೇಹವಿಲ್ಲದೆ ಲೋಕರಿಗೆ ಗೊತ್ತಾಗುತ್ತದೆ ಇವರು ಕ್ರೈಸ್ತರು, ವಿಶ್ವಾಸಿಗಳು ಎಂಬುದಾಗಿ. ಆ ಯೂನಿಫಾರ್ಮಿನಿಂದ ಗೊತ್ತಾಗುತ್ತದೆ. ಇದೇ 2ನೇ ವಾಕ್ಯ. 3ನೇ ವಾಕ್ಯಕ್ಕೆ ಬರುವಾಗ ಪೇತ್ರನ 1ನೇ ಪತ್ರಿಕೆ, 1 ಪೀಟರ್ ಚಾಪ್ಟರ್ 3 ಅದನ್ನ 21ನೇ ವಾಕ್ಯ ಓದುವಾಗ, ಆ ನೀರಿಗೆ ಅನುರೂಪವಾದ ದೀಕ್ಷಾಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಇನ್ನು ಗಮನಿಸಿರಿ, ಅದು ಮೈಕೊಳೆಯನ್ನು ಹೋಗಲಾಡಿಸುವಂಥದ್ದಲ್ಲ. ಯಾವುದು? ದೀಕ್ಷಾಸ್ನಾನ ಎಂಬುದು ಮೈಕೊಳೆಯನ್ನು ಹೋಗಲಾಡಿಸುವಂಥದ್ದಲ್ಲ. 2 ಆಶಯಗಳಿವೆ. ಒಂದು, ನಮ್ಮ ದೇಹದಲ್ಲಿರುವ ಅಶುದ್ಧಿ ನೀಗಿಸಲಿಕ್ಕೆ ಅಲ್ಲ ದೀಕ್ಷಾಸ್ನಾನ, ಅದಕ್ಕೆ ಸ್ನಾನ ಮಾತ್ರ ಸಾಕು. ದೀಕ್ಷಾಸ್ನಾನ ದೇಹದಲ್ಲಿರುವ ಕೊಳೆಯನ್ನು ಹೋಗಲಾಡಿಸುವಂಥದ್ದಲ್ಲ. 2ನೇ ಆಶಯ, ಮೈಕೊಳೆ ಎಂಬುದಾಗಿ ಹೇಳುವಾಗ ಅದು ಪಾಪವನ್ನು ಕುರಿತು ಸೂಚಿಸುತ್ತದೆ. ದೀಕ್ಷಾಸ್ನಾನ ಎಂಬುದು ಪಾಪ ಕ್ಷಮೆಗಾಗಿ ಅಲ್ಲ. ದೀಕ್ಷಾಸ್ನಾನ ಪಾಪಗಳು ಕ್ಷಮಿಸಲ್ಪಡಲಿಕ್ಕೆ ಅಲ್ಲ. ಅದು ಮೈಕೊಳೆಯನ್ನು ಹೋಗಲಾಡಿಸುವಂಥದ್ದಲ್ಲ. ಆಮೇಲೆ ಏನು ಅದು? ನೆಕ್ಸ್ಟ್ ವಾಚಕ, ಒಳ್ಳೆ ಮನಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂಥದ್ದೇ. ಒಳ್ಳೆ ಮನಸಾಕ್ಷಿ. ಈ ಲೋಕದ ಗವರ್ಮೆಂಟ್ ಒಂದು ಆಜ್ಞೆ, ಟ್ರಾಫಿಕ್ ರೂಲ್, ಬೈಕ್ ಓಡಿಸುವಾಗ ಹೆಲ್ಮೆಟ್ ಹಾಕಿಕೊಂಡು ಹೋಗಬೇಕು.
ಅದು ಈ ಲೋಕದ ಗವರ್ಮೆಂಟ್ ಮಾಡಿದ ಒಂದು ರೂಲ್. ಕಾರ್ ಓಡಿಸುವಾಗ ಬೆಲ್ಟ್ ಹಾಕಿಕೊಂಡು ಓಡಿಸಬೇಕು. ಓಕೆ, ಹೆಲ್ಮೆಟ್ ಹಾಕದೆ ಬೈಕ್ ಓಡಿಸುವವನಿಗೆ ಏನಿಲ್ಲ, ಕಾನ್ಫಿಡೆನ್ಸ್ ಇಲ್ಲ. ದೂರದಲ್ಲಿ ಒಂದು ಪೋಸ್ಟ್ ಮ್ಯಾನ್ ನೋಡಿದರೆ ಪೊಲೀಸ್ ಎಂದು ಯೋಚನೆ ಮಾಡುತ್ತದೆ. ಯಾವಾಗಲೂ ವಿಜಿಲೆಂಟ್ ಆಗಿರ್ತದೆ. ಪೊಲೀಸ್ ಇದೆಯಾ, ಆ ಟ್ರೈನಿಂಗ್ ಅಲ್ಲಿ ಇದೆಯಾ, ಈ ಟ್ರೈನಿಂಗ್ ಅಲ್ಲಿ ಇದೆಯಾ. ಕಾರಣ ಏನು? ಹೆಲ್ಮೆಟ್ ಇಲ್ಲ. ಪೊಲೀಸರು ನಮಗಿಂತಲೇ ಬುದ್ಧಿವಂತರು. ಅವರು ಸ್ಟ್ರೈಟ್ ನೋಡುವ ಹಾಗೆ ನಿಲ್ಲುವುದಿಲ್ಲ. ಟರ್ನ್ ಮಾಡುವಾಗ ಪೊಲೀಸ್ನ ಕೈಯಲ್ಲಿ ಬರುತ್ತದೆ, ಸೈಡ್ಗೆ ಹಾಕಿ. ಅವರು ಗೊತ್ತು ನಮಗಿಂತಲೇ ಬುದ್ಧಿವಂತರು ಈ ಲೋಕದಲ್ಲಿರುವ ಮನುಷ್ಯರು. ಅದರಿಂದ ನಾವು ಸ್ಟ್ರೈಟ್ ನೋಡುವಾಗ ಯಾರೂ ಇಲ್ಲ, ಪೊಲೀಸರು ಇಲ್ಲ, ಮಿಲಿಟರಿ ಏನೂ ಇಲ್ಲ. ಆದರೆ ಆ ರಿಂಗ್ ರೋಡ್ ಟರ್ನ್ ಮಾಡಿದ ತಕ್ಷಣ ಇನ್ನು ಹಿಂದಕ್ಕೆ ಹೋಗಕ್ಕಾಗುವುದಿಲ್ಲ. ಹಿಂದೆ ಒಬ್ಬನು ನಿಲ್ಲುತ್ತಾನೆ, ಇಲ್ಲ ಮುಂದೆ ಮುಂದೆ ಹೋಗುದು ಹೇಳ್ತೇವೆ. ಕಾರಣ ಏನು? ನೀವೇನ್ ಮಾಡಿದೀರಾ? ಅಲ್ಲ, ಹೆಲ್ಮೆಟ್ ಇಲ್ಲ, ಇದೆ ಮನೆಯಲ್ಲಿ ಇದೆ, ಪರವಾಗಿಲ್ಲ, 500 ಕೊಟ್ರೆ ನೆಕ್ಸ್ಟ್ ಸಲ ಜ್ಞಾಪಕ ಬರುತ್ತದೆ ಓಡಿಸುವಾಗ, ಫೈನ್. ಈ ಲೋಕದ ಗವರ್ಮೆಂಟ್ ಒಂದು ರೂಲ್ ನೇಮಿಸಿದೆ. ಆ ರೂಳನ್ನು ಉಲ್ಲಂಘಿಸುವಾಗ ಏನಾಗುತ್ತದೆ? ಫೈನ್ ಆಗುತ್ತದೆ. ಕಾನ್ಫಿಡೆನ್ಸ್ ಇಲ್ಲ. ಪರಲೋಕ ಗವರ್ಮೆಂಟ್ ಕೊಟ್ಟಂತ ರೂಲ್ ಇದು. ರಕ್ಷಣೆ ಹೊಂದಿದವರು ಅವರು ದೀಕ್ಷಾ ಸ್ನಾನ ಆಗಬೇಕೆಂಬುದು. ನಾನು ಅದು ಅನುಸರಿಸಲಿಲ್ಲದಿದ್ದರೆ ನನಗೆ ದೇವರ ಮುಂದೆ ಏನಿಲ್ಲ, ಒಳ್ಳೆ ಮನಸಾಕ್ಷಿ ಇಲ್ಲ. ಒಳ್ಳೆ ಮನಸಾಕ್ಷಿ ಇಲ್ಲ. ದೀಕ್ಷಾ ಸ್ನಾನದಲ್ಲಿ ದೇವರ ಮುಂದೆ ಅರಿಕೆ ಮಾಡುವುದೇನೆಂದರೆ, ದೇವರೇ, ಇವತ್ತಿನಿಂದ ಒಳ್ಳೆ ಮನಸಾಕ್ಷಿ ಪಾಲಿಸುತ್ತಾ ನಾನು ಜೀವಿಸುವಳು ಎಂಬುದಾಗಿ ಅಪ್ಲಿಕೇಶನ್ ಸಲ್ಲಿಸುತ್ತಾ ಇದ್ದ ದೀಕ್ಷಾ ಸ್ನಾನ ಮಾಡಿಕೊಂಡು. ಒಳ್ಳೆ ಮನಸಾಕ್ಷಿ ಎಂಬುದು ಅತ್ಯಗತ್ಯವಾದಂತೊಂದು ಕಾರ್ಯ. ಒಳ್ಳೆ ಮನಸಾಕ್ಷಿ ನಮಗೆ ಗೊತ್ತು. ರಕ್ಷಣೆ ಹೊಂದುವುದನ್ನು ಮುಂಚೆ ನಮ್ಮ ಮನಸಾಕ್ಷಿ ಅದು ಈವಿಲ್ ಕಾನ್ಶಿಯನ್ಸ್ ಆಗಿತ್ತು. ಕನ್ನಡ ಏನಾದ್ರು ಕೆಟ್ಟ ಮನಸಾಕ್ಷಿ ಅಂದ್ರೆ ಈವಿಲ್ ಕಾನ್ಶಿಯನ್ಸ್. ಮನಸಾಕ್ಷಿಯಲ್ಲಿ ಕಲ್ಮಶ ಬಂದು ದೇವರ ಬೆಳಕು ಬರುತ್ತಾ ಇಲ್ಲ ಮನಸಾಕ್ಷಿಯಲ್ಲಿ. ಆ ರೀತಿಯಾಗಿ ಬ್ಯಾಡ್ ಕಾನ್ಶಿಯನ್ಸ್, ಈವಿಲ್ ಕಾನ್ಶಿಯನ್ಸ್, ಸಿಯೇಡ್ ಕಾನ್ಶಿಯನ್ಸ್ ಅನ್ನೆಲ್ಲ ಹೇಳುತ್ತದೆ. ಆ ರಕ್ಷಣೆ ಹೊಂದುವ ಸಮಯದಲ್ಲಿ ಕರ್ತನ್ ಮಾಡುವಂತ ಕಾರ್ಯ, ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತದಿಂದ ನಮ್ಮ ಮನಸಾಕ್ಷಿಯನ್ನು ಆತನು ಶುದ್ಧಿ ಮಾಡುತ್ತಾನೆ. ಇಬ್ರಿಯ 9ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ಅದು ಕಾಣುತ್ತೇವೆ. ಇಬ್ರಿಯ 9:14 ಅಲ್ಲಿ ಹೋದ ಕುರಿಗಳ ರಕ್ತವು ಯೇಸು ಕ್ರಿಸ್ತನ ರಕ್ತವು ಇವಕ್ಕಿರುವಂತ ತಾರತಮ್ಯವನ್ನು ನಾವು ಅಲ್ಲಿ ಕಾಣುತ್ತೇವೆ. ಆ ವಾಕ್ಯವನ್ನು ಓದುತ್ತೇನೆ. 13ನಿಂದ ಓದೋಣ. ಹೋದ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ. 14ನೇ ವಾಕ್ಯ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು, ಕನ್ನಡದಲ್ಲಿ ಮನಸ್ಸನ್ನು ಎಂಬುದಾಗಿ, ಇಂಗ್ಲಿಷಲ್ಲಿ ಕಾನ್ಶಿಯನ್ಸ್, ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ. ಜೀವವುಳ್ಳ ದೇವರನ್ನು ಆರಾಧಿಸಬೇಕೆಂದಿದ್ದರೆ ನಮಗೆ ಶುದ್ಧ ಮನಸಾಕ್ಷಿ ಅಗತ್ಯವಾಗಿದೆ. ಶುದ್ಧ ಮನಸಾಕ್ಷಿ ಇಲ್ಲದಿದ್ದರೆ ಜೀವವುಳ್ಳ ದೇವರನ್ನು ಆರಾಧಿಸಲು ಆಗುವುದಿಲ್ಲ. ಎಲ್ಲರೂ ಆರಾಧಿಸುತ್ತಾ ಇದೆ. ಕಾಯಿನನು ಆರಾಧನಾ ಸಲ್ಲಿಸಿದ ಇಲ್ವಾ? ಹೇಬೇಲನು ಆರಾಧನಾ ಸಲ್ಲಿಸಿದ. ಕಾಯಿನ ಆರಾಧನೆ ದೇವರು ಮೆಚ್ಚಲಿಲ್ಲ. ಏನಾಯಿತು ಪರಿಣಾಮ? ಆರಾಧನಾ ಆದ ನಂತರ ಕಾಯಿನನಿಗೆ
ತುಂಬಾ ಸಿಟ್ಟು. ಆರಾಧನೆ ಆದ ನಂತರ ತುಂಬಾ ಸಿಟ್ಟು. ಕಾರಣ ಏನು? ಸಲ್ಲಿಸಿದ ಆರಾಧನೆ ಸಮರ್ಪಕವಾಗಲಿಲ್ಲ, ದೇವರು ಮೆಚ್ಚಲಿಲ್ಲ, ಅದರಿಂದ ಸಿಟ್ಟು. ಆರಾಧನೆ ದೇವರು ಅಂಗೀಕರಿಸಿದರೆ, ಸ್ವೀಕರಿಸಿದರೆ ನಮಗೆ ಸಮಾಧಾನ ಉಂಟಾಗಬೇಕು. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ನಿಮಗೆ ನಿಮ್ಮ ಆರಾಧನೆ ದೇವರಿಗೆ ಮೆಚ್ಚುಗೆಯಾಯಿತು, ಸಮರ್ಪಕವಾಯಿತು ಎಂಬುದಿನ ಗುರುತು ನೀನು ಹೃದಯದಲ್ಲಿ ಅನುಭವಿಸುವ, ತುಂಬಿ ತುಳುಕುವ ನದಿಯ ಹಾಗಿರುವ ಸಮಾಧಾನ. ಈ ಸಮಾಧಾನ ಇಲ್ಲದೆ ಸಿಟ್ಟಿನಿಂದ ತುಂಬಲ್ಪಡುವುದಾದರೆ ನಿನ್ನ ಆರಾಧನೆ ದೇವರಿಗೆ ಮೆಚ್ಚುಗೆಯಾಗಲಿಲ್ಲ. ಅರ್ಥ ಮಾಡಿಕೊಳ್ಳಬೇಕು. ನಿನ್ನ ಆರಾಧನೆ ಮೆಚ್ಚುಗೆಯಾಗಬೇಕಾದರೆ ಶುದ್ಧ ಮನಸಾಕ್ಷಿ, ಪ್ಯೂರ್ ಕಾನ್ಶಿಯನ್ಸ್, ಕ್ಲೀನ್ ಕಾನ್ಶಿಯನ್ಸ್ ಉಂಟಾಗಬೇಕು. ಯಾರು ಸಿನ್ಲೆಸ್ ಅಲ್ಲ, ಸಿನ್ಲೆಸ್ ಪರ್ಫೆಕ್ಷನ್ ಉಳ್ಳವರಲ್ಲ ವಿಶ್ವಾಸಿಗಳಲ್ಲಿ. ಒಂದು ವೇಳೆ ಒಂದೊಂದು ವಿಷಯದಲ್ಲಿ ತಪ್ಪಿ ಹೋಗಾರು ನಾವು. ನಮ್ಮಲ್ಲಿ ತಪ್ಪು ಬಂದರೆ ಅದು ತಪ್ಪೆಂಬುದಾಗಿ ತೋರ್ಪಡಿಸಲಿಕ್ಕೆ ದೇವರು ಕೆಲವು ಸಂವಿಧಾನಗಳನ್ನು ಏರ್ಪಡಿಸಲಾಗಿದೆ. ಮೊದಲನೇದು ಮನಸಾಕ್ಷಿ ನಮಗೆ ಅದು ತಿಳಿಸಿಕೊಡುತ್ತದೆ. ನಮ್ಮ ಹೃದಯದ ಆಲೋಚನೆಗಳು, ನಮ್ಮ ತಪ್ಪುಗಳು ನಮಗೆ ತಿಳಿಸಿಕೊಡುತ್ತದೆ. ಪವಿತ್ರಾತ್ಮನು ನಮ್ಮೊಟ್ಟಿಗೆ ಮಾತನಾಡುತ್ತದೆ. ನೀತಿವಂತರು ನಮ್ಮನ್ನು ಎದುರಿಸುತ್ತದೆ. ಇದೆಲ್ಲ ಆಗುವಾಗ ತಪ್ಪು ಬಂದು ಎಂಬುದಾಗಿ ನಮಗೆ ಮನದಟ್ಟಾಗುತ್ತದೆ. ಆವಾಗ ಅದು ಒಪ್ಪಿಕೊಂಡು ಅರಿಕೆ ಮಾಡಬೇಕು. ಅರಿಕೆ ಮಾಡುವಾಗ ಕರ್ತನು ತನ್ನ ರಕ್ತದಿಂದ ನಮ್ಮನ್ನು ತೊಳಸಿ ಶುದ್ಧಿ ಮಾಡಿ ನಿರ್ಮಲ ಮನಸಾಕ್ಷಿ ದೇವರು ನಮಗೆ ಕೊಡುತ್ತಾರೆ. ಅದರಿಂದ ಆರಾಧನೆಗೆ ಬರುವುದನ್ನ ಮುಂಚೆ ದೇವರ ಸನ್ನಿಧಿಯಲ್ಲಿ ತಪ್ಪುಗಳು ಒಪ್ಪಿಕೊಂಡು ಅರಿಕೆ ಮಾಡಿ ಶುದ್ಧೀಕರಣವನ್ನು ಹೊಂದಿದವರು ಒಂದು ಆರಾಧನೆ ಸಲ್ಲಿಸಬೇಕು. ಇಲ್ಲಾದ್ರೆ ಏನು ಪ್ರಯೋಜನ? ದೇವರು ಅದು ಮೆಚ್ಚುವುದಿಲ್ಲದಿದ್ರೆ ನಾನು ಈ ಅರಿಕೆ ಮಾಡಿ ಏನು ಪ್ರಯೋಜನ? ನಾನು ಆರಾಧನೆ ಸಲ್ಲಿಸಿ ಏನು ಪ್ರಯೋಜನ? ಫಸ್ಟ್ ಮಾಡಬೇಕಾದ ಕಾರ್ಯವನ್ನು ಮಾಡಬೇಕು, ಆಮೇಲೆ ಒಂದು ಆರಾಧನೆ ಸಲ್ಲಿಸಬೇಕು. ಆವಾಗ ಅದು ಸಮರ್ಪಕವಾಗುತ್ತೆ, ಶಕ್ತಿ ಆಗುತ್ತದೆ, ಸಂತೋಷವಾಗುತ್ತದೆ, ಸಮಾಧಾನದ ತುಂಬಿಕೆ ಸಿಕ್ಕುತ್ತದೆ. ಇದು ಮನಸಾಕ್ಷಿ ಕರ್ತನು ಶುದ್ಧಿ ಮಾಡುತ್ತಾನೆ ರಕ್ಷಣೆ ಹೊಂದುವ ಸಮಯದಲ್ಲಿ. ಇನ್ನು ತಪ್ಪು ಬಾರದೆ ಸೂಚಿಸಬೇಕು. ನಮ್ಮ ಕ್ರೈಸ್ತ ಜೀವಿತದಲ್ಲಿ ಜಯಕರವಾದ ಕ್ರೈಸ್ತ ಜೀವಿತವು ಜೀವಿಸಬೇಕೆಂದಿದ್ದರೆ, ಕರ್ತನಿಂದ ನಾವು ಉಪಯೋಗಿಸಲ್ಪಡಬೇಕೆಂದಿದ್ದರೆ ಬಹಳ ಅತ್ಯಗತ್ಯವಾದಂಥ 2 ಕಾರ್ಯಗಳಿವೆ. ಅದು ಕೂಡ ಓದಿ ಮುಗಿಸೋಣ. ಫಸ್ಟ್ ತಿಮೋತಿ ಚಾಪ್ಟರ್ 1. ಫಸ್ಟ್ ತಿಮೋತಿ ಚಾಪ್ಟರ್ 1 ಅದನ್ನ 18ನಿಂದ ಓದುತ್ತೀನಿ. ಫಸ್ಟ್ ತಿಮೋತಿ ಚಾಪ್ಟರ್ 1 ವರ್ಸ್ 18 ಆನ್ವರ್ಡ್ಸ್. ಮಗನಾದ ತಿಮೋತಿಯನೇ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳನ್ನು ನಾನು ನೆನೆಸಿ ನೀನು ಅವುಗಳಿಂದ ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನು ನಡೆಸಬೇಕೆಂದು ನಿನಗೆ ಆಜ್ಞಾಪನೆ ಮಾಡುತ್ತೇನೆ. ಕ್ರೈಸ್ತರ ದಿವ್ಯ ಯುದ್ಧ ಅದು ನಡೆಸಬೇಕೆಂದು ಆಜ್ಞಾಪನೆ ಮಾಡುತ್ತೇನೆ. 19ನೇ ವಾಕ್ಯ, ನಂಬಿಕೆಯನ್ನು ಒಳ್ಳೆ ಮನಸಾಕ್ಷಿಯನ್ನು ಬಿಡದೆ ಹಿಡುಕೋ. ಕ್ರೈಸ್ತರ ದಿವ್ಯ ಯುದ್ಧ, ಡಿವೈನ್ ವಾರ್ಫೈರ್, ಇದರಲ್ಲಿ ಜಯ ಹೊಂದಬೇಕಾದರೆ 2 ಅಗತ್ಯವಾದ ಕಾರ್ಯಗಳು, 2 ಇನ್ಎವಿಟಬಲ್ ಇಂಗ್ರೀಡಿಯೆಂಟ್ಸ್. ವಾಟ್ ಆರ್ ದೇ? ಒಂದು ನಂಬಿಕೆ. ನಂಬಿಕೆ ಮುಖ್ಯವಾದದು. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಅಸಾಧ್ಯ. ಈ ಕೂಟಕ್ಕೆ ಬಂದದಿನ ಉದ್ದೇಶವೇನು?
ನಾನು ಆರಾಧನಾ ಸಲ್ಲಿಸಿದರೆ ದೇವರು ಅದರಲ್ಲಿ ಮೆಚ್ಚಿ ಆಶೀರ್ವಾದ ಮಾಡುತ್ತಾನೆ. ನಂಬಿಕೆ. ವಾಕ್ಯ ಓದುವುದು ಯಾಕೆ? ಇದನ್ನ ಆತ್ಮೀಗ ಭಕ್ಷಣ. ನಾನು ಓದಿ ಆತ್ಮೀಗ ಬೆಲೆ ಹೊಂದಬೇಕು, ಬಲಿಷ್ಠನಾಗಬೇಕು. ನಂಬಿಕೆ. ನಾನು ಕರ್ತನ ಸಾಕ್ಷಿಯಾಗಿ ಜೀವಿಸುವುದು ಯಾತಕ್ಕೆ? ಅದರಲ್ಲಿ ಆಶೀರ್ವಾದ ಉಂಟು. ಅದರಿಂದ ಎಲ್ಲ ವಿಷಯದಲ್ಲಿ ನಂಬಿಕೆ ಅಗತ್ಯವಾಗಿದೆ. ನಂಬಿಕೆ ಇಲ್ಲದೆ ಏನು ಮಾಡಕ್ಕೆ ಆಗುವುದಿಲ್ಲ. ಇವತ್ತು ಹೋಗಬೇಕಾ ಬೇಡವಾ? ಮಾನುಷಿಕವಾಗಿ ನೋಡುವಾಗ ಹೋಗಬಾರದು. ಆದರೆ ನಮ್ಮ ಜೀವಿತ ನಂಬಿಕೆಯ ಜೀವಿತ. ಅದರಿಂದ ಕರ್ತನೆ, ನಿನ್ನಲ್ಲಿ ಮಾತ್ರ ಆತುಕೊಂಡು, ನಿನ್ನಲ್ಲಿ ಭರವಸೆ ಇಟ್ಟುಕೊಂಡು ನಾನು ಬರುತ್ತೇನೆ. ಕರ್ತನೆ, ಸಹಾಯ ಮಾಡು, ಶಕ್ತಿ ಕೊಡು, ಬಲಪಡಿಸು. ಕರ್ತನೆ, ನಂಬಿಕೆಯಿಂದ ಬರುತ್ತಾ ಇದೆ. ನಮ್ಮ ಜೀವಿತಗಳು ನಂಬಿಕೆಯ ಜೀವಿತವಾಗಿರಬೇಕು. ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ನಂಬಿಕೆಯ ಜೀವನದಿಂದ ಹಿಂಜಾರಿ ಹೋದರೆ ದೇವರಿಗೆ ಮೆಚ್ಚುಗೆ ಇಲ್ಲ. ನಂಬಿಕೆಯಿಂದ ಜೀವನ ಮಾಡಬೇಕು. ನಾನು ಹೇಳಿದ್ದು, ನಮ್ಮ ಸಭೆಯಲ್ಲಿರುವ ಒಂದು ಸಹೋದರಿ ಭಾನುವಾರ ಕೆಲಸ ಮಾಡಿದರೆ ಡಬಲ್ ಪೇಮೆಂಟ್. ಭಾನುವಾರ ರಜೆ ಬೇಕಂದಿದ್ರೆ ಅರ್ಧ ಪೇಮೆಂಟ್. ಏನ್ ಬೇಕು? ಅವ್ರು ಹೇಳಿದು, ಕರ್ತನಿಗೆ ಮೆಚ್ಚುಗೆ ಯಾವುದು ಭಾನುವಾರ ಆರಾಧನೆ ಸಲ್ಲಿಸಬೇಕು, ನನಗೆ ಅರ್ಧ ಪೇಮೆಂಟ್ ಸಾಕು. ಅವ್ರು ಬರ್ತಾ ಇದೆ ನಂಬಿಕೆಯಿಂದ. ಅವರು ಸೇವಕರೇನೂ ಅಲ್ಲ, ಆದ್ರೆ ಸಾಮಾನ್ಯ ವಿಶ್ವಾಸಿ. ಅದು ನಂಬಿಕೆಯಿಂದ ಜೀವಿಸುತ್ತಾ ಇದೆ. ನಮ್ಮ ಜೀವಿತವು ನಂಬಿಕೆಯ ಜೀವಿತವಾಗಿರಬೇಕು. ನಂಬಿಕೆ ದೇವರಿಗೆ ಇಷ್ಟ. ಈ ದಾವೀದನು ಗೋಲಿಯಾತನ ಹತ್ರ ಹೋಗುವಾಗ ಅರಸನಾದ ಸೌಲನು ತನ್ನ ಸೇನಾಪತಿ ಅಬ್ನೇರೇ, ಈ ಹುಡುಗ ಇವನು ಯಾರ ಮಗನು? ದಾವೀದನ ಕುರಿತು ನೋಡಿಕೊಂಡು ಅರಸನಾದ ಸೌಲನು ತನ್ನ ಸೇನಾಪತಿಯಾದಂತ ಅಬ್ನೇರೇ, ಇವನ್ ಯಾರ ಮಗನು? ಕೈಯಲ್ಲಿ ಒಂದು ಕೋಲು ಹಿಡ್ಕೊಂಡು ಹುಟ್ಟಿದಂದಿನಿಂದ ಅಭ್ಯಾಸಿ ಆಗಿರುವ ಗೋಲಿಯಾತನ ಎದುರಿಸಲಿಕ್ಕೆ ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೋಗುವವನು ಇವನು ಯಾರು? ದಾವೀದನ ನಂಬಿಕೆ ಎಂತ ನಂಬಿಕೆ! ಎಲ್ಲರೂ ಭಯ ಚಕಿತರಾಗಿ, ಭಯವಿಹುಲರಾಗಿ ನಿಲ್ಲುತ್ತಾ ಇದೆ. ಈಗ ದಾವೀದನನ್ನು ಪುಡಿ ಮಾಡುವನು ಗೋಲಿಯಾತನು. ಆ ರೀತಿಯಾಗಿ ನಿಲ್ಲುವಾಗ ದಾವೀದನು ಹೋಗುತ್ತಾನೆ, ಮುಂದೆ ಓಡಿ ಹೋಗುತ್ತಾ ಇದೆ ಯುದ್ಧ ಮಾಡಕ್ಕೆ. ಈ ಕಾನ್ಫಿಡೆನ್ಸ್ ಅಲ್ಲಿಂದ ಬಂದ ನಂಬಿಕೆ. ದಾವೀದನಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು. ಮುಂಚೆ ಒಂದು ಸಿಂಹ ಬಂತು, ಆಮೇಲೆ ಒಂದು ಕರಡಿ ಬಂತು. ಆ ಸಿಂಹದ ಕೈಯಲ್ಲಿ ಒಳಪಡದೆ ರಕ್ಷಿಸಿದ ದೇವರು, ಕರಡಿಯ ಹಿಡಿತದಿಂದ ನನ್ನನ್ನು ರಕ್ಷಿಸಿದ ದೇವರು, ಆ ದೇವರು ನನ್ನನ್ನು ಸಹಾಯ ಮಾಡುವೆನು. ಆ ಧೈರ್ಯದಿಂದ ಅವನು ಮುಂದೆ ಓಡುತ್ತಾ ಇತ್ತು. ಇದು ಕಂಡು ಆಶ್ಚರ್ಯಗೊಂಡ ಸೌಲನು ಹೇಳುತ್ತಾ ಇದೆ, ಅಬ್ನೇರೇ, ಯಾರ ಮಗನಿವನು? ನಂಬಿಕೆಯ ಜೀವನ ಜೀವಿಸಬೇಕು. ದೇವರು ಆ ನಂಬಿಕೆಯನ್ನು ಆಧರಿಸಿದ ಮೇಲೆ ಗೋಲಿಯಾತನ ಕಡಿದ ಶಿರಸನ್ನು ಕೈಯಲ್ಲಿ ಹಿಡ್ಕೊಂಡು ದಾವೀದನು ಬರುತ್ತಾ ಇತ್ತು. ಅವತ್ತನ್ನೇ ಯೋನಾದಾನನು ಆಲಿಂಗನ ಮಾಡಿ, ಮದಿ ನಮ್ಮ ಸ್ನೇಹಿತನು, ನನಗೆ ಒಂದು ಸ್ನೇಹಿತನು ಬೇಕಿತ್ತು, ಈಗ ಸಿಕ್ತ ಒಂದು ಸ್ನೇಹಿತನನ್ನು. ಅವರು ಪ್ರಾಣ ಆಪ್ತ ಮಿತ್ರರಾದರು. ನಾವು ನಂಬಿಕೆ ಬೇಕು. ಓಕೆ, ಕ್ರೈಸ್ತರ ದಿವ್ಯ ಯುದ್ಧ, ನಾವು ಯುದ್ಧ ಕಾಲದಲ್ಲಿ ಬ್ಯಾಟಲ್ ಫೀಲ್ಡ್ ಅಲ್ಲಿ ನಾವು ಇರ್ತಾ ಇದೆ. ಈ ಯುದ್ಧವನ್ನು ಜಯಿಸಬೇಕಾದ್ರೆ ನಂಬಿಕೆ ಬೇಕೇ ಬೇಕು. ಅದರಿಂದ ಸ್ವಲ್ಪ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಂತಿದೆ, ಆದರೆ ದೇವರು ಸಹಾಯ ಮಾಡಲಿ. ಈ ನಂಬಿಕೆಗೆ ಎರಡು ಆಸ್ಪೆಕ್ಟ್ ಇದೆ. ನಂಬಿಕೆಗೆ ಆಸ್ಪೆಕ್ಟ್ ಅಂದರೆ ಎರಡು ವಶಗಳಿವೆ. ಒಂದು ನಂಬಿಕೆಯ ಇನ್ನರ್ ಆಸ್ಪೆಕ್ಟ್, ಇನ್ನೊಂದು ನಂಬಿಕೆಯ ಔಟರ್ ಆಸ್ಪೆಕ್ಟ್. ಗೊತ್ತಾಗಬೇಕು, ಸುಮ್ಮನೆ ಹೇಳುವಂಥದ್ದಲ್ಲ, ಇದು ವಾಕ್ಯದಲ್ಲಿ ಇರುವಂಥದ್ದೇ. ನಂಬಿಕೆಯ ಇನ್ನರ್ ಆಸ್ಪೆಕ್ಟ್ ಎಂದರೆ ನಾನು ನನ್ನೊಡನೆ ಏನು ಉಚ್ಚರಿಸುತ್ತಾ ಇದೆ, ಏನು ಹೇಳುತ್ತಾ ಇದೆ, ಅದೇ ನಂಬಿಕೆಯ ಇನ್ನರ್ ಆಸ್ಪೆಕ್ಟ್. ನಾವು ಅನೇಕ ಕೀರ್ತನೆಗಳು ಓದುತ್ತಾ ಇದೆಯಲ್ಲ. ಉದಾಹರಣೆಗೆ 103ನೇ ಕೀರ್ತನೆ ಗೊತ್ತು ನಮಗೆ. ಏನು? ನನ್ನ ಮನವೇ ಕೊಂಡಾಡು. ಓಕೆ, ನನ್ನ ಪ್ರಶ್ನೆ, ಹೂ ಸ್ಪೀಕ್ ಟು ಹೂಮ್? ಯಾರು ಯಾರಿಗೆ ಆಡುತ್ತಾ ಇದೆ?
ಅನೇಕ ಕೀರ್ತನೆಗಳು. 42ನೇ ಕೀರ್ತನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯದಪಡುವುದೇಕೆ, ದೇವರನ್ನು ನಿರೀಕ್ಷಿಸು. ಯಾರು ಯಾರಿಗೆ ಹೇಳ್ತಾ ಇದೆ? ನಾನು ನನ್ನ ಆತ್ಮಕ್ಕೆ ಮಾತಾಡುತ್ತಾ ಇದೆ. ನಾನು ನನ್ನೊಟ್ಟಿಗೆ ಮಾತನಾಡುವಂಥದ್ದು ನಂಬಿಕೆಯ ಇನ್ನರ್ ಆಸ್ಪೆಕ್ಟ್. ಅದರ ವ್ಯತ್ಯಾಸ ಏನು? ಮತ್ತಾಯ 9ನೇ ಅಧ್ಯಾಯ, ಮತ್ತಾಯ 9ನೇ ಅಧ್ಯಾಯಕ್ಕೆ ಬರೋಣ, ಬೇಗ ಬರೋಣ. ಅದನ್ನ 21ನೇ ವಾಕ್ಯ, ಮ್ಯಾಥ್ಯೂ ಚಾಪ್ಟರ್ 9 ವರ್ಸ್ 21. ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು. ನೋಡಿ, ದಟ್ ಈಸ್ ದ ಇನ್ನರ್ ಆಸ್ಪೆಕ್ಟ್ ಆಫ್ ಫೈತ್. ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು, ವಾಸಿಯಾಗುವೆನು. ಆತನ ಉಡುಪನ್ನು ಮುಟ್ಟಿದರೆ ನಾನು ವಾಸಿಯಾಗುವೆವು ಎಂಬುದಾಗಿ ಅವಳು ಅರಿಕೆ ಮಾಡುತ್ತಾ ಇತ್ತು. ಯಾರಿಗೆ? ಅವಳಿಗನ್ನೇ. ಅದು ದಟ್ ಈಸ್ ದ ಇನ್ನರ್ ಆಸ್ಪೆಕ್ಟ್ ಆಫ್ ಫೈತ್. ಆಮೇಲೆ ಏನ್ ಮಾಡಿದ? ಅವಳು ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಅದು ಔಟರ್ ಆಸ್ಪೆಕ್ಟ್. ಈ ಎರಡು ಆಸ್ಪೆಕ್ಟು ಸರಿಯಾಗಿ ಬಂದಾಗ ದೇವರ ಶಕ್ತಿ ಹೊರಟಿದ. ಅರ್ಥ ಆಯ್ತಾ? ಅನೇಕರಿಗೆ ಔಟರ್ ಆಸ್ಪೆಕ್ಟ್ ಇದೆ, ಅವರು ಮುಟ್ಟುತ್ತಾ ಇದೆ. ಬೇರೆ ಒಂದು ಭಾಗದಲ್ಲಿ ಪೇತ್ರನ ಹೇಳ್ತಾನೆ, ಸ್ವಾಮಿ, ಅನೇಕರು ನಿನ್ನನ್ನು ನೂಕುತ್ತಾ ಇದೆ, ನಿನ್ನನ್ನು ಮುಟ್ಟಿದ ಯಾರೆಂಬುದಾಗಿ ಕೇಳುವುದು ಹೇಗೆ? ಅಲ್ಲೆಲ್ಲ, ಒಬ್ಬನೇ ಒಬ್ಬನು ಮುಟ್ಟಿದ. ಅನೇಕರು ಪುಷ್ ಮಾಡುತ್ತಾ ಇದೆ, ಮುಟ್ಟುತ್ತಾ ಇದೆ ಸರಿ, ಆದರೆ ಶಕ್ತಿ ಹೊರಲಿಲ್ಲ. ಒಬ್ಬನು ನನ್ನನ್ನು ಸ್ಪರ್ಶಿಸಿದ. ಅವನು ಆಕೆಯನ್ನು ನೋಡಕ್ಕೆ ನಿಂದಾಗ ಆಕೆ ಮುಂದೆ ಬಂದು ಈ ಸಂಗತಿಗಳೆಲ್ಲ ತಿಳಿಸಿಕೊಟ್ಟ. ಒಬ್ಬನೇ ಮುಟ್ಟಿದ. ಇನ್ನರ್ ಆಸ್ಪೆಕ್ಟ್ ಅಲ್ಲಿ ಏನೂ ಇಲ್ಲ ಮಿಕ್ಕಿದವರಿಗೆ. ಔಟರ್ ಆಸ್ಪೆಕ್ಟ್ ಅಲ್ಲಿ ಅವರು ಮುಟ್ಟುತ್ತಾ ಇದೆ, ಸ್ಪರ್ಶಿಸುತ್ತಾ ಇದೆ, ಏನು ನಡೆಯುತ್ತಾ ಇಲ್ಲ. ನಂಬಿಕೆಗೆ ಎರಡು ಆಸ್ಪೆಕ್ಟ್ಗಳಿವೆ, ಒಂದು ಇನ್ನರ್ ಆಸ್ಪೆಕ್ಟ್, ಇನ್ನೊಂದು ಔಟರ್ ಆಸ್ಪೆಕ್ಟ್. ಅಂದ್ರೆ ಎರಡು ಸರಿಯಾಗಿ ಬರುವಾಗ ಆಶ್ಚರ್ಯಕಾರಿಗಳು ನಡೆಯುತ್ತಾ ಇದೆ. ಇಬ್ರಿಯ 13ನೇ ಅಧ್ಯಾಯದಲ್ಲಿ ನಾವು ಏನೆಲ್ಲ ಹೇಳಬೇಕು ಎಂಬುದನ್ನ ಬಗ್ಗೆ ಒಂದು ವಾಕ್ಯ ಇದೆ, ರೂಲ್ ಇದೆ. 13ನೇ ಅಧ್ಯಾಯ 6ನೇ ವಾಕ್ಯ, ನಂಬಿಕೆಯ ಇನ್ನರ್ ಆಸ್ಪೆಕ್ಟ್. ಅಲ್ಲಿ ಬರಹಗಾರನು ಹೇಳ್ತಾನೆ, ಕರ್ತನು ನನ್ನ ಸಹಾಯಕನು, ಭಯಪಡನು, ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲವು. ಧೈರ್ಯವಾಗಿ ಹೇಳಲಿಕ್ಕೆ ಕಾರಣ ಏನು? 5ನೇ ವಾಕ್ಯದಲ್ಲಿ, ನಿಮ್ಮ ಗಿರುವುಗಳಲ್ಲಿ ತೃಪ್ತರಾಗಿರಿ, ದ್ರವ್ಯಾಶ ಇಲ್ಲದವರಾಗಿರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ದೇವರ ವಾಗ್ದಾನ. ನೀವು ದ್ರವ್ಯಾಶ ಇಲ್ಲದವರಾಗಿರಿ, ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ಅದೇ ಅದನ್ನ ಆಧಾರ. ಆ ಆಧಾರದ ಮೇರೆಗೆ ಆ ವಾಗ್ದಾನವನ್ನು ನಂಬಿಕೊಂಡು ನಾನು ಅರಿಕೆ ಮಾಡಬೇಕು. ಏನು ಅರಿಕೆ ಮಾಡಬೇಕು? ಕರ್ತನು ನನ್ನ ಸಹಾಯಕನು, ಭಯಪಡೇನು, ಮನುಷ್ಯನು ನನಗೆ ಏನು ಮಾಡಾನು. ನನ್ನ ಪ್ರತಿಸ್ಪಂದನೆ, ನನ್ನೊಟ್ಟಿಗೆ ಮಾತನಾಡುತ್ತಾ ಇದೆ. ಈ ರೀತಿಯಾಗಿ ನೀವು ನಂಬಿಕೆಯ ಇನ್ನರ್ ಆಸ್ಪೆಕ್ಟ್ ಅಲ್ಲಿ ನೀನೇನು ಉಚ್ಚರಿಸುತ್ತಾ ಇದೆಯೋ ಅದೇ ಈಗ ನಡೆಯುತ್ತಾ ಇದೆ. ನೀನು ಈಗ ಆಗಿರುವ ಈ ಸನ್ನಿವೇಶ, ಈ ಸರ್ಕಮ್ಸ್ಟಾನ್ಸಸ್ ಮೊದಲು ನಂಬಿದನ ಪರಿಣಾಮವಾಗಿದೆ. ಈಗ ಏನ್ ನಂಬುತ್ತಾ ಇದೆ? ಅದು ನಿಮ್ಮ ಮುಂದಕ್ಕೆ ಬರುತ್ತಾ ಇದೆ. ಏನ್ ನಂಬಬೇಕು? ನನಗೆ ಕೆಲಸ ಸಿಕ್ಕುವುದಿಲ್ಲ, ನನ್ನ ಮದುವೆ ನಡೆಯುವುದಿಲ್ಲ, ನನಗೆ ಮನೆ ಕಟ್ಟಕ್ಕೆ ಆಗುವುದಿಲ್ಲ, ನನಗೆ ಆಶೀರ್ವಾದ ಸಿಕ್ಕುವುದಿಲ್ಲ, ನನ್ನ ರೋಗ ವಾಸಿಯಾಗುವುದಿಲ್ಲ. ಇದೇ ನಿನ್ನ ಇನ್ನರ್ ಆಸ್ಪೆಕ್ಟ್ ಅಲ್ಲಿ ನೀನು ಮಾತಾಡುವುದು. ಕರ್ತನೇನು ಹೇಳ್ತಾನೆ? ನೀ ನಂಬಿದನ್ನೇ ನಿನಗೆ ಉಂಟಾಗಲಿ. ಅಲ್ಲಿ ದೇವರೇ ಬೇಡ, ಅದು ಬೇಡ.
ನಾನೇನ್ ಮಾಡಬೇಕು? ನಕಾರಾತ್ಮಕವಾದದೆಲ್ಲ ತೆಗೆದಿಟ್ಟು ನಾನೇನ ಆಗಬೇಕು? ಪಾಸಿಟಿವ್ ಆಗಿರುವ ದೇವರ ವಾಗ್ದಾನಗಳಲ್ಲಿ ನಂಬಿಕೆ ಇಡಬೇಕು. ಕರ್ತನು ಸಹಾಯ ಮಾಡುವೆನು. ಜ್ವರ ಎಲ್ಲ ಇದ್ದರೂ ಪರವಾಗಿಲ್ಲ, ಕರ್ತನು ತನ್ನ ಕಾರ್ಯವನ್ನು ಸಾಧಿಸುವನು. ಕರ್ತನು ವಾಗ್ದಾನ ಮಾಡಿದು, ಆತನ ಬಾಯಿಂದ ಉಚ್ಚರಿಸಿದ್ದು, ಆತನ ಕೈಯಿಂದ ನೆರವೇರಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಸರ್ವಶಕ್ತನಾದ ದೇವರಲ್ಲಿ ನಾನು ಆಶ್ರಯಿಸುತ್ತೇನೆ. ನಾನು ಎಂದಿಗೂ ಕದಲುವುದಿಲ್ಲ. ಕರ್ತನು ನನ್ನ ಸಂಗಡ ಇದ್ದಾನೆ. ನನ್ನ ಮುಂದೆ ನಿಲ್ಲುವವನು ಗೋಲಿಯಾತಾದರು. ಕರ್ತನ ಮುಂದೆ ನಿಲ್ಲಕ್ಕೆ ಯಾರಿಗೂ ಆಗುವುದಿಲ್ಲ. ದಾವೀದನು ಅವನು ಓಡಿ ಹೋದನು ಯುದ್ಧ ಮಾಡಕ್ಕೆ. ಈ ನಂಬಿಕೆ ಇನ್ನರ್ ಆಸ್ಪೆಕ್ಟ್. ಅದರಿಂದ ಈಗ ಏನ್ ನಂಬುತ್ತಾ ಇದ್ದೀರಿ? ನೆಗೆಟಿವ್ ಆಗಿರುವ ಎಲ್ಲಾ ಕಾರ್ಯಗಳು ಬಿಟ್ಟು ಬಿಡಬೇಕು. ಆಮೇಲೆ ವಾಕ್ಯ ಓದುವಾಗ ದೇವರು ವಾಕ್ಯದ ಮೂಲಕ ನಿನ್ನೊಟ್ಟಿಗೆ ಮಾತನಾಡುವೆನು, ವಾಗ್ದಾನಗಳು ಕೊಡುವೆನು. ಆ ವಾಗ್ದಾನಗಳಲ್ಲಿ ದೃಢವಾಗಿ ನಂಬಿಕೆ ಇಡಬೇಕು. ಎಲ್ಲ ಮೋಡ ಕಾರ್ಗತ್ತಲೆ ಎಲ್ಲ ಇರುವಾಗಲೂ ಅದರ ಮಧ್ಯದಲ್ಲಿ ದೇವರ ವಾಗ್ದಾನವನ್ನು ಹಿಡ್ಕೊಂಡು ದೇವರು ವಾಗ್ದಾನ ಮಾಡಿದನ್ನೇ ಈಡೇರುವವು. 14 ದಿನ ಸೂರ್ಯನನ್ನು ಕಾಣುತ್ತಾ ಇಲ್ಲ. ತೆರೆಗಳು ಪೌಲನು ಆ ನಾವೆಯಲ್ಲಿ ನಿಲ್ಲುತ್ತಾ ಇದೆ. ಎಲ್ಲರೂ ಈಗ ಸಾಯುತ್ತೆ, ಅದರಿಂದ ಊಟ ಬೇಡ ಎಂಬುದಾಗಿ 14 ದಿನದಿಂದ ಊಟ ಮಾಡಲಿಲ್ಲ. ಆದರೆ ಪೌಲನು ನಾನು ನಂಬುತ್ತೇನೆ, ದೇವರ ದೂತನು ನನಗೆ ಪ್ರತ್ಯಕ್ಷನಾದನು. ಪೌಲನೇ, ನಿನ್ನ ಜೊತೆ ಇರುವಂತ 275 ಮಂದಿ ಜನರನ್ನು ನಾನು ಸಹಾಯ ಮಾಡುವೆನು. ನೀನು ರೋಮನ್ ಸೀಸರ ಮುಂದೆ ನಿಲ್ಲಬೇಕಾಗಿದೆ. ಅದರಿಂದ ಇವರನ್ನೆಲ್ಲ ನಾನು ದಾನವಾಗಿ ಕೊಟ್ಟಿದೆ ಎಂಬುದಾಗಿ ದೇವರ ದೂತನು ವಾಗ್ದಾನ ಮಾಡಿದ್ದರಿಂದ ಪೌಲನು ಹೇಳುತ್ತಾನೆ, ಆ ನಾವೇ ನಿಲ್ಲಕ್ಕೆ ಆಗುವುದಿಲ್ಲ, ಅದು ಅಲೆಗಳಿಂದ ಅದು ಅಲೆದಾಡುತ್ತಾ ಇದೆ. ಅದನ್ನ ಮಧ್ಯೆ ನಿಂದುಕೊಂಡು ಕರ್ತನು ನುಡಿದಂತೆಯೇ ಸಂಭವಿಸುವುದೆಂಬುದಾಗಿ ನಂಬುತ್ತೇನೆ. ನಂಬಿಕೆ. ಅದರಿಂದ ಕ್ರೈಸ್ತರ ದಿವ್ಯ ಯುದ್ಧದಲ್ಲಿ ಜಯ ಹೊಂದಬೇಕಾದರೆ ನಂಬಿಕೆ ಅತ್ಯಗತ್ಯವಾಗಿದೆ. ಎರಡನೆಯದು ಒಳ್ಳೆ ಮನಸ್ಸಾಕ್ಷಿ. ಒಳ್ಳೆ ಮನಸ್ಸಾಕ್ಷಿ. ನನ್ನನ್ನು ಆಶ್ಚರ್ಯಪಡಿಸಿ ಒಂದು ಕಾರ್ಯ ಹೇಳಿ ಮುಗಿಸ್ತೀನಿ. ಅದೇ ವಾಕ್ಯಕ್ಕೆ ಬರೋಣ. 1 ತಿಮೋಥಿ 1:19. ನಂಬಿಕೆಯನ್ನು, ಒಳ್ಳೆಯ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡುಕೋ. ಆಮೇಲೆ ನೆಕ್ಸ್ಟ್ ವಾಚಕ, ಕೆಲವರು, ಎಲ್ಲವರೂ ಅಲ್ಲ, ಕೆಲವರು ಮನಸ್ಸಿನ ಒಳ್ಳೆ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂದೇ ಇದ್ದಾರೆ. ನಂಬಿಕೆ ಇದೆ, ಏನ್ ಬಿಟ್ಟು ಒಳ್ಳೆ ಮನಸಾಕ್ಷಿ. ಒಳ್ಳೆ ಮನಸಾಕ್ಷಿ ಬಿಟ್ಟುಬಿಟ್ಟಾಗ ಏನಾಯಿತು? ಅವರು ತಲುಪಬೇಕಾದ ರೇವಿಗೆ ತಲುಪಲಿಲ್ಲ. ದೇವರು ಅವರನ್ನು ಕುರಿತು ಒಂದು ಸಂಕಲ್ಪ ಮಾಡಿ ಇಟ್ಟಿದ್ದನು. ಆ ಉನ್ನತ ಪದವಿಗೆ ಅವರು ಬರಬೇಕಾಗಿತ್ತು. ಆದರೆ ಅವರು ಮನಸ್ಸಿನ ಒಳ್ಳೆ ಸಾಕ್ಷಿಯನ್ನು ತಳ್ಳಿಬಿಟ್ಟದರಿಂದ ಅವರ ಹಡಗಿನಲ್ಲಿ ದ್ವಾರವಾಯಿತು. ನೀರು ಉಕ್ಕಿ ಅವರಿಗೆ ಮಧ್ಯದಲ್ಲಿ ಅವರು ತಲುಪಬೇಕಾದ ರೇವಿಗೆ ತಲುಪಲಿಲ್ಲ. ನಷ್ಟಪಟ್ಟವರೆಂದೇ ಇರುತ್ತಾರೆ. ಒಳ್ಳೆ ಮನಸಾಕ್ಷಿಯ ಪ್ರಾಧಾನ್ಯತೆ ಗೊತ್ತಾಯಿತಾ? ಅದರಿಂದ ಏನಾಗಬೇಕು? ತಪ್ಪುಗಳೆಲ್ಲ ಸಹಜ. ಕರ್ತನೆ ನೀತಿವಂತನಲ್ಲ, ರಕ್ಷಿಸಲ್ಪಟ್ಟ ಪಾಪಿ. ಆದರೆ ನಿನ್ನ ಚಿತ್ತಾನುಸಾರ ಜೀವಿಸಬೇಕೆಂದ ಆಸೆ ಇದೆ. ಮನಸಾಕ್ಷಿಯಲ್ಲಿ ಕಲ್ಮಶವಿಲ್ಲದೆ ಮುಂದುವರಿಯಬೇಕೆಂದ ಆಸೆ ಇದೆ. ನೀನು ನನ್ನನ್ನು ಕುರಿತು ಸಂಕಲ್ಪ ಮಾಡಿರುವ ಆ ಮಟ್ಟಕ್ಕೆ ನಾನು ಬಂದು ಸೇರಬೇಕೆಂದ ಆಸೆ ಇದೆ. ಕರ್ತನ ಎಲ್ಲ ತಪ್ಪುಗಳು ಕ್ಷಮಿಸು ಎಂಬುದಾಗಿ ಅರ್ಕೆ ಮಾಡಿ, ಸಭೆಯಲ್ಲಿ ಹೇಳಬೇಕಾದದ್ದು ಸಭೆಯಲ್ಲಿ ಹೇಳಿ, ವೈಯಕ್ತಿಕವಾಗಿ ಸೆಟಿಲ್ ಮಾಡಬೇಕಾದದ್ದು ವೈಯಕ್ತಿಕವಾಗಿ ಸೆಟಿಲ್ ಮಾಡಿ, ಪ್ರಾಯಚಿತ್ತ ಮಾಡಬೇಕಾದದ್ದು ಪ್ರಾಯಚಿತ್ತ ಮಾಡಿ, ಒಳ್ಳೆ ಮನಸಾಕ್ಷಿ ಪಾಲಿಸಿ ಮುಂದುವರಿದರೆ ಅದಕ್ಕಿಂತ ಹೆಚ್ಚಾದ ಆನಂದ ಬೇರೆ ಇಲ್ಲ. ಅದರಿಂದ ದೀಕ್ಷಾ ಸ್ನಾನದಲ್ಲಿ ನಾವು ಅರಿಕೆ ಮಾಡುವಂಥದ್ದು ಒಳ್ಳೆಯ ಮನಸಾಕ್ಷಿ ಬೇಕೆಂದು ವಿಜ್ಞಾಪಿಸಿಕೊಳ್ಳುವಂಥದ್ದು. ದೇವರೇ, ಇವತ್ತಿನಿಂದ ಒಳ್ಳೆ ಮನಸಾಕ್ಷಿ ಪಾಲಿಸಿ ನಾನು ಜೀವಿಸುತ್ತೇನೆ.
ದೀಕ್ಷಾಸ್ನಾನ ಪುನರುತ್ಥಾನ ಹೊಂದಿದ ಯೇಸು ಕರ್ತನ ಕಟ್ಟಳೆಯಾಗಿದೆ. ಸಮಯ ನಂಬಿದ ಅನಂತರ, ಯೇಸು ಕ್ರಿಸ್ತನಲ್ಲಿ ನಿಜವಾಗಿ ನಂಬಿಕೆ ಇಟ್ಟ ಅನಂತರ ದೀಕ್ಷಾಸ್ನಾನ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಒಂದು ಆತನ ಮರಣದಲ್ಲಿ ಪಾಲುಗಾರನಾಗಲಿಕ್ಕೆ, ಆತನನ್ನು ಧರಿಸಿಕೊಳ್ಳಲಿಕ್ಕೆ, ಮೇಲೆ ಒಳ್ಳೆ ಮನಸಾಕ್ಷಿ ಬೇಕೆಂದು ದೇವರ ಮುಂದೆ ವಿಜ್ಞಾಪಿಸುವಂಥದ್ದು. ದೇವರು ನಮ್ಮನ್ನು ಸಹಾಯ ಮಾಡಲಿ. ರಕ್ಷಣೆ ಹೊಂದಿದ ಯಾರಾದರೂ ದೀಕ್ಷಾಸ್ನಾನ ಆಗಬೇಕೆಂದ ಆಶೆಯಲ್ಲಿದ್ದರೆ ದೇವರು ಇವತ್ತು ಅವರನ್ನು ಸಹಾಯಿಸಲಿ. ದೇವರ ಬೆಳಕು ಅವರ ಹೃದಯದಲ್ಲಿ ಪ್ರಕಾಶಿಸಲಿ. ಈ ಕಾರ್ಯಗಳು ಇನ್ನೂ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಅದು ಆ ಬೆಳಗಲಿ ಅವರ ಹೃದಯದಲ್ಲಿ. ಕರ್ತನು ಸಹಾಯ ಮಾಡಲಿ. ಈ ಸಣ್ಣ ಮಾತುಗಳು ಅದಕ್ಕೆ ಸಹಾಯಕವಾಗಲಿ. ಯೇಸು ಕರ್ತನ ಪರಿಶುದ್ಧ ನಾಮಕ್ಕೆ ಮಾತ್ರ ಯಾವಾಗಲೂ ಮಹಿಮೆ ಉಂಟಾಗಲಿ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ.